ನಮಸ್ಕಾರ. ಶಾಯಿ ಮಂಟಪದಲ್ಲಿ ಇದು ಲೇಖಕರ ಅಂತರಂಗದ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಶೌರ್ಯಮಲೆ ಭಾಗ 2ಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಸಚಿನ್ ನಾಯ್ಕ್. ನನ್ನ ಜೊತೆ ಇದ್ದಾರೆ ಪ್ರಖ್ಯಾತ ಲೇಖಕರಾದ ಶ್ರೀ ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರರು. ಸರ್, ಇನ್ನೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸರ್, ಹಿಂದಿನ ಭಾಗದಲ್ಲಿ ನಾವು ಶಬರಿಮಲೆ, ಶೌರ್ಯಮಲೆ ಅನ್ನೋ ಹೆಸರಿನ ಹಿನ್ನೆಲೆ ಹಾಗೂ ಅಯ್ಯಪ್ಪನ ಕಥೆಯನ್ನು ಅರ್ಥ ಮಾಡಿಕೊಂಡ್ವಿ. ನಾನು ಕೆಲವು ಸಾಲುಗಳನ್ನು ನಿಮ್ಮ ಪುಸ್ತಕದಿಂದ ನಿಮ್ಮ ಅನುಮತಿ ಜೊತೆ ಓದೋದಕ್ಕೆ ಬಯಸ್ತೇನೆ. ಹಾಗೆ ಕೆಲವೊಂದು ಪ್ರಶ್ನೆಗಳು ಶಬರಿಮಲೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳು, ಅವುಗಳಿಗೆ ತಮ್ಮ ವಿವರಣೆಯನ್ನು ಈ ಭಾಗದಲ್ಲಿ ನಾವು ಮಾಡೋಣ. ಅಧ್ಯಾಯ 4. ನಾವು ಬೆಟ್ಟವಿಳಿಯುತ್ತಾ ಪಂಪಾ ನದಿ ತೀರಕ್ಕೆ ಬಂದಾಗ ನಮ್ಮೆದುರಿಗೆ ಅರಣ್ಯವಾಸಿಗಳ ತಂಡವೊಂದು ಬರುತ್ತಿತ್ತು. ಅವರಲ್ಲಿ ವನ್ಯ ಸಂಗ್ರಹವಿತ್ತು. ಅವರು ದೂರದಿಂದಲೇ ಹುಲಿಗಳನ್ನು ಕಂಡು ಭಯಗೊಂಡು ಆತ್ಮರಕ್ಷಣೆಗಾಗಿ ಕತ್ತಿ, ಬಿಲ್ಲುಬಾಣಗಳು, ಭರ್ಚಿಗಳನ್ನು ಹಿಡಿದು ಹುಲಿಗಳನ್ನು ಎದುರಿಸಲು ಸಿದ್ಧರಾದರು. ಆದರೆ ಅವರಿಂದ ಅಷ್ಟೊಂದು ಗದ್ದಲವಾದರೂ ಹುಲಿಗಳು ಘರ್ಜಿಸದೆ, ಅವರ ಮೇಲೆರಗದೆ, ತಮ್ಮ ಪಾಡಿಗೆ ಗುಂಪು ಗುಂಪಾಗಿ ಶಾಂತವಾಗಿ ಶಿಸ್ತಿನಿಂದ ಚಲಿಸುವುದನ್ನು ನೋಡಿ ಅವರಿಗೆ ನಂಬಲಸದಳವಾಯಿತು. ಅದರೊಟ್ಟಿಗೆ ಹುಲಿಯ ಹಿಂಡಿನ ಹಿಂದೆ ನಾನು ಹುಲಿಯೇರಿ ಬರುತ್ತಿರುವುದನ್ನು ನೋಡಿದರು. ಅಂತಹ ಅಭೂತಪೂರ್ವ ದೃಶ್ಯವನ್ನು ನೋಡಿ ಅವರೆಲ್ಲ ದಿಗ್ಭ್ರಾಂತರಾದರು. ಆದರೆ ನನ್ನನ್ನು ಹತ್ತಿರದಿಂದ ನೋಡುತ್ತಾ ಅವರ ಭಯಾತಂಕವು ಇದ್ದಕ್ಕಿದ್ದಂತೆ ಮಾಯವಾಗಿ ಮುಖವು ಉದಯ ರವಿಯನ್ನು ಕಂಡ ಕೆಂದಾವರೆಯಂತೆ ಅರಳಿತು. ಅವರ ಮುಖಂಡನಿರಬೇಕು. ಅವನು ಇದ್ದಕ್ಕಿದ್ದಂತೆ ಕಣ್ಣರಳಿಸಿ ಓಹೋಹೋ ಎಂದು ಉದ್ಗಾರ ತೆಗೆದು, ಚಾತ್ತನ್ ದೈವ ಎಂದು ಏರಿದ ಧ್ವನಿಯಲ್ಲಿ ಹರ್ಷೋದ್ಗಾರ ಮಾಡಿದ. ಕೂ, ಎಲ್ಲರೂ ಓಡಿ ಬನ್ನಿ, ಇದು ನಮ್ಮ ಚಾತ್ತನ್ ದೈವ. ಶಬರಿಯಮ್ಮ ಹೇಳಿದಂತೆ ಹುಲಿಯೇರಿ ಬಂದಿದ್ದಾರೆ, ಬೇಗ ಬನ್ನಿ ಬನ್ನಿ ಎಂದು ಎಲ್ಲರನ್ನೂ ಕೂಗಿ ಕರೆದ. ಅವರೆಲ್ಲ ರೋಮಾಂಚನಗೊಂಡು ಹರ್ಷಾಶ್ರುವನ್ನು ಸುರಿಸುತ್ತಾ ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಕೆಳಗಿಟ್ಟು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭೂತನಾಥ ಸದಾನಂದ ಸರ್ವಭೂತ ದಯಾಪರ, ರಕ್ಷ ರಕ್ಷ ಮಹಾಬಾಹೋ, ಶಾಸ್ತೆ ತುಭ್ಯಂ ನಮೋ ನಮಃ ಎಂದು ಅವರ ಮುಖಂಡ ಬಹಳ ಸ್ಪಷ್ಟ ಉಚ್ಚಾರದಿಂದ ನನ್ನನ್ನು ಸ್ತುತಿಸಿದ. ಪರಮಾಶ್ಚರ್ಯ! ನಮ್ಮನ್ನು ಉದ್ಧರಿಸಲು ಬಾಲಕನ ಅವತಾರವೆತ್ತಿ ಕೊನೆಗೂ ಬಂದೆಯಾ ಭೂತನಾಥ? ಹುಲಿವಾಹನನಾದ ನಿನ್ನನ್ನು ಕಂಡು ನಮ್ಮ ಜೀವನ ಪಾವನವಾಯಿತು. ನಾವು ನಿನಗೆ ಶರಣಾಗಿದ್ದೇವೆ, ನಮ್ಮನ್ನು ಕಾಪಾಡು ಧರ್ಮಶಾಸ್ತ್ರ ಎಂದು ಪ್ರಾರ್ಥಿಸಿದ. ಅರೆ, ಸೋಜಿಗದ ಮಾತಿದು. ನಾನು ಮಹಿಷಿಯ ಮರ್ದನ ಮಾಡಿದ್ದನ್ನು ಇವರು ಕಂಡವರಲ್ಲ, ಕೇಳಿದವರಲ್ಲ. ಆದರೂ ನನ್ನನ್ನು ಕಂಡಕ್ಷಣ ನಾನೇ ಧರ್ಮಶಾಸ್ತ್ರನ ಅವತಾರವೆಂದು ಇವರಿಗೆ ಹೇಗೆ ಸ್ಪಷ್ಟವಾಗಿ ತಿಳಿಯಿತು? ಅದನ್ನು ಇವರಿಂದಲೇ ಕೇಳಿ ತಿಳಿದುಕೊಳ್ಳಬೇಕು. ನಾನು ಹುಲಿಯ ಕೊರಳನ್ನು ನೇವರಿಸಿ ಸೂಚನೆ ನೀಡಿದೆ. ಹುಲಿಯು ಅಲ್ಲೇ ನಿಂತಿತು. ನಾನು ಹುಲಿಯಿಂದ ಕೆಳಗಿಳಿದು ಅವರ ಸಮೀಪ ಹೋಗಿ ಅವರಿಗೆ ಪ್ರತಿ ನಮಸ್ಕರಿಸಿದೆ. ಮಹನೀಯರೇ, ಯಾರು ನೀವು? ಎಲ್ಲಿಂದ ಬಂದಿರಿ? ನನ್ನನ್ನು ಕಂಡು ಯಾಕೆ ಭಾವಪರವಶರಾದಿರಿ? ನನ್ನನ್ನೇಕೆ ಭೂತನಾಥನೆಂದು ಸ್ತುತಿಸಿದಿರಿ ಎಂದು ಕೇಳಿದೆ. ಅದಕ್ಕೆ ಅವರ ಮುಖ್ಯಸ್ಥ, ಅಯ್ಯನೇ, ನಾವು ಶಬರರು, ಶೌರ್ಯಮಲೆಯ ಮೂಲ ನಿವಾಸಿಗಳು. ನಾನು ಈ ಶಬರಪಡೆಯ ಮುಖಂಡ. ನನ್ನ ಹೆಸರು ಕೊಚ್ಚುವೇಲನ್. ಭೂತನಾಥ, ನೀನು ಶೌರ್ಯಮಲೆ ತೊರೆದ ನಂತರ ನಾವು ಅನಾಥರಾದೆವು. ಆದರೆ ನೀನು ಬಾಲಕನ ಅವತಾರವೆತ್ತಿ ನಮ್ಮಲ್ಲಿಗೆ ಬಂದೇ ಬರುತ್ತೀಯೆಂದು ನಾವೆಲ್ಲ ನಂಬಿದ್ದೆವು. ನಮ್ಮ ನಂಬಿಕೆ ಇಂದು ಫಲಿಸಿತು. ನಿನ್ನ ದರ್ಶನದಿಂದ ನಾವು ಕೃತಾರ್ಥರಾದೆವು. ನಮ್ಮನ್ನು ಕಾಪಾಡಬೇಕು ಸ್ವಾಮಿ ಎಂದನು. ಬಾಕಿ ಇದ್ದವರು ಅವನ ಮಾತಿಗೆ ಹೌದು ಹೌದು, ನೀನೇ ನಮ್ಮನ್ನು ಕಾಪಾಡಬೇಕು ಚಾತ್ತನ್ ಎಂದು ಧ್ವನಿಗೂಡಿಸಿದರು. ಇವರ ಮಾತುಗಳು ಪೂರ್ತಿ ಅರ್ಥವಾಗದಿದ್ದರೂ ಒಂದಂತೂ ಸ್ಪಷ್ಟವಾಯಿತು. ಇವರು ಭೂತನಾಥ ಧರ್ಮಶಾಸ್ತ್ರನ ಅಪ್ಪಟ ಭಕ್ತರಿರಬೇಕು. ಅದಕ್ಕೆ ನನ್ನಲ್ಲಿ ಧರ್ಮಶಾಸ್ತ್ರನನ್ನು ಕಂಡರು. ಮಲೆವಾಸಿಗಳು ಹಾಗೂ ಪಾಂಡ್ಯ ನಾಡಿನವರು ಶಾಸ್ತನನ್ನು ಚಾತ್ತನ್ ಎಂದು ಕರೆಯುತ್ತಾರೆಂದು ಅರಿತಿದ್ದೆ. ಶೌರ್ಯಮಲೆ ಬಗ್ಗೆಯೂ ಕೇಳಿದ್ದೆ. ಆದರೆ ಅದೆಲ್ಲಿದೆ ಎಂದು ನಾನು ನೋಡಿಲ್ಲ. ಅಲ್ಲಿರುವ ಧರ್ಮಶಾಸ್ತ್ರ ಯಾಕೆ ಇವರನ್ನು ತೊರೆದ? ನನಗೆ ಮೊದಲು ಅದನ್ನು ತಿಳಿದುಕೊಳ್ಳಬೇಕಿತ್ತು. ಸರ್, ಈ ಭಾಗದಲ್ಲಿ
ಅದ್ಭುತವಾಗಿ ನಮಗೆ- ವಾಚನ. ಥ್ಯಾಂಕ್ ಯು ಸರ್. ಧರ್ಮಶಾಸ್ತ್ರ, ಭೂತನಾಥ ಅಂತ ಈ ದೈವಗಳ ಹೆಸರು ಬರುತ್ತೆ. ಹ್ಮ್. ಅಯ್ಯಪ್ಪ ಅನ್ನೋ ಹೆಸರು ಮಣಿಕಂಠನಿಗೆ ಹೇಗೆ ಬಂತು, ಹಾಗೂ ಈ ಧರ್ಮಶಾಸ್ತ್ರ ಅಂದರೆ ಯಾರು, ಓಕೆ, ಅವನಿಗೂ ಮಣಿಕಂಠನಿಗೂ ಅಥವಾ ಅಯ್ಯಪ್ಪನಿಗೂ ಏನು ಸಂಬಂಧ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಖಂಡಿತ ಖಂಡಿತ. ಈಗ ನಾವು ಅಯ್ಯಪ್ಪ ಅಂತ ಹೆಸರು ಸಾಧಾರಣವಾಗಿ ಎಲ್ಲ ಕಡೆ ಬಳಸುವಂಥದ್ದು. ಹೌದು ಅಯ್ಯಪ್ಪ ಅಂದ್ರೆ ಯಾರು ಅಂತಂದ್ರೆ ಮಣಿಕಂಠ, ಹೌದು ಅಯ್ಯಪ್ಪ ಯಾರು ಅಂತಂದ್ರೆ ಧರ್ಮಶಾಸ್ತ್ರ. ಹೌದು ಸೊ ಅಯ್ಯಪ್ಪ ಎಂಬುದು ಒಂದು ಕಾಮನ್ ಗಾಡ್. ಹೌದು ಹೌದು ಆಮೇಲೆ ಭೂತನಾಥ ಅಂತ ಬಂತು. ಹೌದು. ಓಕೆ, ಸೊ ಇದರ ಬಗ್ಗೆ ಇದನ್ನೆಲ್ಲ ಒಟ್ಟಿಗೆ ನಾವು ನೋಡೋದಿದ್ರೆ ಹ್ಮ್. ಈ ಅಯ್ಯಪ್ಪನ್ ಎಂಬಂತ ಹೆಸರು ಅದು ಅಯ್ಯನ್ನಾರ್ ಎಂಬ ಶಬ್ದದಿಂದ ಬಂದಿದೆ. ಹಾ. ಅಯ್ಯಪ್ಪ ಎಂಬಂತ ಶಬ್ದ ದಕ್ಷಿಣ ಭಾರತದ, ದಕ್ಷಿಣ ಕೇರಳದಲ್ಲಿ, ಅದರಲ್ಲೂ ತಮಿಳುನಾಡಿನ ಸಂಪರ್ಕ ಇದ್ದಲ್ಲೆಲ್ಲ ಅಯ್ಯಪ್ಪ, ಅಯ್ಯನ್ನಾರ್ ಎಂಬಂತಹ ಶಬ್ದಗಳು ಸಾಮಾನ್ಯ. ಹ್ಮ್ ಹ್ಮ್. ತಮಿಳುನಾಡಿನಲ್ಲಿ ಕೂಡ ಶಾಸ್ತನ್ ಅಥವಾ ಚಾತನ್ ದೈವದ ಬಹಳಷ್ಟು ಕ್ಷೇತ್ರಗಳಿವೆ. ಆಹಾ. ಶಾಸ್ತ ಯಾರು ಅಂತಂದ್ರೆ ಧರ್ಮಶಾಸ್ತ್ರ, ಆಹಾ. ಚಾತನ್ ಯಾರು ಅಂತಂದ್ರೆ ಶಾಸ್ತ, ಹ್ಮ್. ಶಾಸ್ತನೇ ಧರ್ಮಶಾಸ್ತ್ರ, ಹ್ಮ್. ಅವನೇ ಭೂತನಾಥ. ಹ್ಮ್ ಹ್ಮ್. ಧರ್ಮಶಾಸ್ತ್ರ ಯಾರು ಅಂತಂದ್ರೆ ದಿ ಡಿವೈನ್ ಗಾಡ್ ಅಂತ ನಾವು ಹೇಳ್ತೀವಿ. ಆಹಾ. ಆಯ್ತಾ. ಸೊ ಆ ಡಿವೈನ್ ಗಾಡೇ ಅವನು ಹರಿಹರರ ಪುತ್ರ. ಓಕೆ, ಹರಿಹರರ ಹರಿಹರರ ಸಂಯೋಗದಿಂದ ಹುಟ್ಟಿದವನು ಹೌದು ಹೌದು ಧರ್ಮಶಾಸ್ತ್ರ. ಹೌದು ಹೌದು. ಓಕೆ. ಇದರ ಹಿಂದೆ ಒಂದು ಕತೆ ಕೂಡ ಇದೆ. ಹಾ. ಮಹಾವಿಷ್ಣು ಹಾ. ಈ ಮೇರು ಪರ್ವತವನ್ನು ಮತಿಸಿ ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಮೋಹಿನಿ ಅವತಾರವನ್ನು ತಳೆದು ಹೌದು ಅಸುರರಿಂದ ಅಮೃತವನ್ನು ರಕ್ಷಣೆ ಮಾಡಿ ಸುರರಿಗೆ ಕೊಡುವಂತ ಸಂದರ್ಭದಲ್ಲಿ ಮೋಹಿನಿ ಅವತಾರ ಆಗಿ ಬರ್ತಾನೆ. ಆ ಮೋಹಿನಿಯನ್ನು ಕಂಡು ಮೋಹಗೊಂಡಂತಹ ಶಿವ ಅವರಿಬ್ಬರ ಸಂಪರ್ಕದಲ್ಲಿ ಹುಟ್ಟಿದಂತಹ ಮಗುವೆ ಹರಿಹರ ಸುತ ಅಥವಾ ಅಯ್ಯ ಮತ್ತೆ ಅಪ್ಪನ್ ಮಗನಾಗಿ ಹುಟ್ಟಿದವನು, ಅವನೇ ಅಯ್ಯಪ್ಪನ್. ಅಯ್ಯಪ್ಪ. ಓಕೆ. ಅಯ್ಯ ಅಂದ್ರೆ ತಂದೆ, ಅಪ್ಪ ಇದು ಅಯ್ಯ ಅಂತಂದ್ರೆ ವಿಷ್ಣು, ಅಪ್ಪನ್ ಅಂದ್ರೆ ಶಿವ. ಅಯ್ಯ ಇದು ಮತ್ತೆ ಅಪ್ಪ ಸೇರಿ ಅಯ್ಯಪ್ಪನ್ ಅಂದ್ರೆ ವಿಷ್ಣು ಮತ್ತೆ ಶಿವನ ಹರಿಹರ ಅನ್ನೋದಕ್ಕೆ ಅಯ್ಯಪ್ಪ. ಹೌದು, ಅಯ್ಯಪ್ಪ ಎಂಬಂತಹ ಪದವನ್ನು ಪ್ರಯೋಗ ಮಾಡ್ತಾರೆ. ಈ ಹುಟ್ಟಿದಂತಹ ಮಗುವನ್ನು ನಮ್ಮ ಕಥೆಗಳಲ್ಲಿ ಏನು ಬರುತ್ತೆ ಅಂದ್ರೆ, ಈ ಮೂವಿಯಲ್ಲಿ ಏನು ಬರುತ್ತೆ ಅಂದ್ರೆ ಅದೇ ಮಗುವನ್ನು ಮಣಿಕಂಠನಾಗಿ ಪಂದಳ ಕರ್ಕೊಂಡು ಹೋಗ್ತಾರೆ. ಆದ್ರೆ ಮೂಲ ಕಥೆಯಲ್ಲಿ ಹಾಗಿರುವುದಲ್ಲ. ಈ ಮಗುವನ್ನು ಮಹಾವಿಷ್ಣು ಮೋಹಿನಿ ರೂಪದಲ್ಲಿದ್ದದ್ದು, ಮೋಹಿನಿಯ ಬದಲು ಶಿವ ಅದನ್ನು ಕರ್ಕೊಂಡು ಹೋಗ್ತಾನೆ ಮಗುವನ್ನು. ತಂದೆ ಶಿವ ಕರ್ಕೊಂಡು ಹೋಗಿ ತನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಾರ್ವತಿ ಅವನಿಗೆ ಬೇಕಾದಂತಹ ಮಗು ಇದ್ದಾಗ ಮಗುವನ್ನು ಲಾಲನೆ ಪೋಷಣೆ ಮಾಡಿದ್ದು. ಹಾಗಾಗಿ ಧರ್ಮಶಾಸ್ತ್ರನಿಗೆ ನಾವು ಪಾರ್ವತಿ ಪರಮ ಹೃದಯಾನಂದಂ ಅಂತ ಹೇಳ್ತೀವಿ ನಾವು ಧರ್ಮಶಾಸ್ತ್ರನಿಗೆ. ಯಾಕಂತಂದ್ರೆ ಪಾರ್ವತಿ ಇದೇ ಧರ್ಮಶಾಸ್ತ್ರನನ್ನು ಪಾಲನೆ ಮಾಡಿದ್ದು, ಮಗುವಾಗಿ ಪಾಲನೆ ಮಾಡಿದ್ದು. ಈ ಧರ್ಮಶಾಸ್ತ್ರ ಈತನು ಭೂತ ಗಣಗಳಿಗೆ ಒಡೆಯನಾಗ್ತಾನೆ. ಹಾಗಾಗಿ ಅವನು ಭೂತನಾಥ. ಅಂದ್ರೆ ಈಗ ಗಣಪತಿ ಸುಬ್ರಹ್ಮಣ್ಯ ಇದ್ದಂಗೆ ಧರ್ಮಶಾಸ್ತ್ರ ಶಿವನ ಮಗನೇ. ಕೈಲಾಸದಲ್ಲಿ ಭೂತಗಳಿಗೆ ಭೂತಗಳಿಗೆ ಅದಿ ಒಡೆಯನಾಗ್ತಾನೆ. ಈಗ ಶಬರಿಮಲೆಯಲ್ಲಿ 18 ಬೆಟ್ಟಗಳಿವೆ. ಈ 18 ಬೆಟ್ಟಗಳಲ್ಲಿ 18 ಮಲೆ ದೈವಗಳಿದೆ. ಈ 18 ಮಲೆ ದೈವಗಳಿಗೆ ಒಡೆಯ ಯಾರು ಅಂತಂದ್ರೆ ಭೂತನಾಥ, ಶ್ರೀ ಭೂತನಾಥ. ಅವನೇ ಧರ್ಮಶಾಸ್ತ್ರ. ಅವನಲ್ಲಿ ಶಬರಿಮಲೆಯಲ್ಲಿ ನೆಲೆಯಾಗಿದ್ದಾನೆ. ಅವನನ್ನೇ ಚಾತನ್ ಅಂತಲೇ ಕರೀತೀವಿ, ಶಾಸ್ತನ್ ಅಂತ ಕರೀತೇವೆ. ಇದೇ ಧರ್ಮಶಾಸ್ತ್ರನ, ಅವನಿಗೆ ಧರ್ಮಶಾಸ್ತ್ರ ಡಿವೈನ್ ಗಾಡ್ ಅಂತ ಆಗ ಹೇಳಿದಲ್ಲ, ಇದೇ ಧರ್ಮಶಾಸ್ತ್ರ ಐ ಥಿಂಕ್ 8 ಏನೋ ಅವತಾರ ಇರ್ತಾನೆ, ಬೇರೆ ಬೇರೆ ಅವತಾರ ಇರ್ತಾನೆ. ಈ ಧರ್ಮಶಾಸ್ತ್ರನ ಅವತಾರವೇ ಮಣಿಕಂಠ. ಧರ್ಮಶಾಸ್ತ್ರ ಒಂದು ಅವತಾರ ಮಣಿಕಂಠ. ಹೌದು. ಆ ಮಣಿಕಂಠ ಪಂದಳದ ರಾಜನಿಗೆ ಮಗುವಾಗಿ ಸಿಕ್ಕಿ 12 ವರ್ಷಕ್ಕೆ ಇದು ಮಹಿಷಿಯನ್ನು ಕೊಂದು ಆ ನಂತರ ಮತ್ತೆ ಶಬರಿಮಲೆಗೆ ಬಂದು ಅಲ್ಲಿ ನಾಶವಾಗಿದ್ದಂತಹ ಶಬರಿಮಲೆ ಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಿ ಮಣಿಮಂಟಪದಲ್ಲಿದ್ದು ತಪಸ್ಸಿಗೆ ಕುಳಿತು, ಅಂದ್ರೆ ಧ್ಯಾನಕ್ಕೆ ಕುಳಿತು, ಅಲ್ಲಿಂದ ತನ್ನ ಆತ್ಮವು ಹೋಗಿ ಪರಮಾತ್ಮನಲ್ಲಿ ಐಕ್ಯವಾಗಿ ಅವನಲ್ಲಿ ಜೀವ ಸಮಾಧಿ ಆಗ್ತಾನೆ. ಅದು ಮಣಿಮಂಟಪ. ಇದು ಶಬರಿಮಲೆಯ ಒಟ್ಟಾರೆ ಕತೆ. ಅಯ್ಯಪ್ಪನಿಗೆ ನಾವು ಹೇಗೆ ಹರಿಹರ ಪುತ್ರ ಅಂತ ನೀವು ನೇರವಾಗಿ ಕರಿತೀವಿ, ಅವನು ಹರಿಹರ ಪುತ್ರ ಧರ್ಮಶಾಸ್ತ್ರನ ಅವತಾರವಾಗಿ ಮಣಿಕಂಠ ಹುಟ್ಟಿದ. ಸೊ ಅವನನ್ನ ಅಯ್ಯಪ್ಪ ಅಂತ ಯಾವ ಘಟ್ಟದಲ್ಲಿ ಅವನನ್ನ ಅಯ್ಯಪ್ಪ ಅಂತ ಕರೀಲಾಗುತ್ತೆ? ಅಂದ್ರೆ ಮಣಿಕಂಠನಿಗೆ ನಾವು ಅಯ್ಯಪ್ಪ ಅಂತ ಹೇಳ್ಕೊಂಡು ಅಲ್ಲಿ ಶಬರಿಮಲೆಯಲ್ಲಿ ನೆಲೆಯಾದ ನಂತರ ಅಯ್ಯಪ್ಪ ಅಂತ ನಾವು ಕರೀತೀವಿ. ಅಂದ್ರೆ ಅಲ್ಲಿ ಮೂಲವಾಗಿ ನಾವು ಕರೆಯುವುದು ಅಯ್ಯಪ್ಪ ಅಂತ ಕರೆಯುವುದು ಧರ್ಮಶಾಸ್ತ್ರ, ಅಲ್ಲಿರತಕ್ಕಂಥ ಧರ್ಮಶಾಸ್ತ್ರ. ಕೇರಳದಲ್ಲಿ ಅಯ್ಯಪ್ಪ ಅಂತ ಕರೀತೀವಿ ನಾವು.
ಆದ್ರೆ ತಮಿಳ್ನಾಡಿಗೆ ಹೋದಾಗ ಅಯ್ಯನ್ನಾರ್ ಅಂತ, ನಾನು ಮೊದಲ ಎಪಿಸೋಡ್ ಅಲ್ಲಿ ಹೇಳಿದಾಗೆ ಸೋರಿಮುತ್ತು ಅಯ್ಯನ್ನಾರ್ ಕ್ಷೇತ್ರ ಅಂತ ಇದೆ, ಮೊದಲ ಒನ್ ಆಫ್ ದಿ ಓಲ್ಡೆಸ್ಟ್ ಕ್ಷೇತ್ರ ಅಲ್ಲಿ. ಅಂದ್ರೆ ಇವರು ಅಗಸ್ತ್ಯರು ಸ್ಥಾಪನೆ ಮಾಡಿದ್ರು ಅಯ್ಯನ್ನಾರ್ ಚಕ್ರದ, ಹೌದು, ಮೂಲಾಧಾರ ಚಕ್ರದಲ್ಲಿ ಅಯ್ಯನ್ನಾರ್. ಅದೇ ಅಯ್ಯನ್ನಾರ್ ಮಲಯಾಳಂ ಅಲ್ಲಿ ಬಂದಾಗ ಅಯ್ಯಪ್ಪ ಆಗುತ್ತೆ, ಅಯ್ಯಪ್ಪನ್ ಆಗುತ್ತೆ. ನಾವು ಕನ್ನಡದಲ್ಲಿ ಅಯ್ಯಪ್ಪ ಅಂತ ಹೇಳ್ತೀವಿ. ಅಯ್ಯಪ್ಪ, ಅಯ್ಯ ಮತ್ತೆ ಅಪ್ಪ. ಸರಿ ಸರಿ ಸರಿ. ಈಗ ಅಯ್ಯಪ್ಪನ ವಿಷಯಕ್ಕೆ ಬಂದಾಗ, ಈಗ ನಾವು 41 ದಿವಸಗಳ ಮಂಡಲ ವ್ರತ ಮಾಡೋದು ಅಥವಾ ಕಪ್ಪು ಬಟ್ಟೆ ಧರಿಸೋದು, ಇದರ ಮಹತ್ವ ಏನು, ಅದರ ಹಿಂದಿನ ಹಿನ್ನೆಲೆ ಏನು? ಓಕೆ, ಈಗ ಭೂತನಾಥ ಉಪಾಖ್ಯಾನ ಅಂತ ಪುಸ್ತಕ ಇದು ಮಲಯಾಳಮಲ್ಲಿ ಒರಿಜಿನಲ್ ಇತ್ತು. ಆ ನಂತರ ಡಾಕ್ಟರ್ ವಿ ಅರವಿಂದ ಸುಬ್ರಹ್ಮಣ್ಯಂ ಎಂಬವರು ಅದನ್ನೆಲ್ಲ ಅಂದ್ರೆ ಅವರು ಇದು ಇಂಡಿಪೆಂಡೆಂಟ್ ಆಗಿ ಬರೆದಿದ್ದಾರೆ. ಭೂತನಾಥ ಉಪಾಖ್ಯಾನದಲ್ಲಿ ಮಲಯಾಳಂ ಇರ್ಬೋದು ಅಥವಾ ಕನ್ನಡದಲ್ಲಿ ಬಂದಂತ ಆವೃತ್ತಿ ಇರ್ಬೋದು, ಉಪಾಖ್ಯಾನ ಇದರಲ್ಲಿ ಶಬರಿಮಲೆಗೆ ನಾವು ದರ್ಶನಕ್ಕೆ ಹೋಗ್ಬೇಕಿದ್ರೆ ಹೇಗೆ ಹೋಗಬೇಕು, ಏನೆಲ್ಲ ವ್ರತವನ್ನು ಪಾಲನೆ ಮಾಡಬೇಕೆಂಬುದಾಗಿ ವಿವರ ಇದೆ. ಈ ಶೌರ್ಯಮಲೆ ಎಂಬುದರಲ್ಲಿ ಕೂಡ ನಾನು ಈ ಕಥೆಯ ಮೂಲಕ ಅದನ್ನು ನಾನು ಅಲ್ಲಿ ನಿರೂಪಣೆ ಮಾಡಿದ್ದೇನೆ. ಶಬರಿಮಲೆಗೆ ನಾವು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಸಾಧಾರಣವಾಗಿ ಹೋಗ್ತೇವೆ. ಕೆಲವರು ಬೇರೆ ಇದು ನಮ್ಮ ಕಾವಿ ಬಟ್ಟೆಯನ್ನು ಕೂಡ ಉಡ್ತಾರೆ. ಕಪ್ಪು ಬಟ್ಟೆ ಯಾಕೆ ಅಂತಂದ್ರೆ ಅದು ನಮ್ಮ ಸಂಪೂರ್ಣವಾಗಿ ತ್ಯಾಗದ ಸಂಕೇತ, ಅಂದ್ರೆ ಎಲ್ಲವನ್ನು ವೈರಾಗ್ಯದ ಸಂಕೇತ. ಶಬರಿಮಲೆಗೆ ಯಾವಾಗ ಹೋಗುದು ಅಂತಂದ್ರೆ, ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರ ಕೂತಿರೋದು ತಪಸ್ಸಿಗೆ. ಸೊ ಅವನಲ್ಲಿಗೆ ನಾವು ಆಗಾಗ ಹೋಗುವಂತಹ ಪ್ರಮೇಯ ಇಲ್ಲ. ಈಗ ನಾವು ಪ್ರತಿ ವರ್ಷ 18 ಸಲ 30 ಸಲ ಹೋಗುವುದು ಒಂದು ಪ್ಯಾಷನ್ ತರ ಆಗಿದೆ. ಆಕ್ಚುಲ್ ನೋಡಿದ್ರೆ ಶಬರಿಮಲೆಯ ತತ್ವಮಸಿ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡ್ರೆ, ಶಬರಿಮಲೆಗೆ ಒಂದು ಸಲ 41 ದಿವಸಗಳ ಮಂಡಲವನ್ನು ಸಂಪೂರ್ಣವಾಗಿ ಆಚರಣೆ ಮಾಡಿ ಒಂದು ಸಲ ಹೋಗಿ ನಮ್ಮ ಆತ್ಮ ಪರಮಾತ್ಮನಲ್ಲಿ ಆಯ್ಕೆ ಆದ ನಂತರ ಮತ್ತೆ ನಾವು ಅಯ್ಯಪ್ಪನಾದಾಗೆ ಮತ್ತೆ ತಿರುಗಿ ಮತ್ತೆ ಶಬರಿಮಲೆಗೆ ಹೋಗುವಂತ ಅಗತ್ಯ ಇಲ್ಲ. ಆದ್ರೆ ಏನಾಗಿದೆ ಅಂದ್ರೆ ನಾವು ಶಬರಿಮಲೆಯಿಂದ ಹೋಗಿ ರಿಟರ್ನ್ ಬರುವಾಗ ನಾವು ಮತ್ತೆ ಮನುಷ್ಯರಾಗ್ತೀವಿ. ಆಗ ಆಮೇಲೆ ಇನ್ನೊಂದ್ಸಲ ನಾವು ಅಯ್ಯಪ್ಪ ಮತ್ತೆ 41 ದಿವಸ ಮಾಡಿ ಮತ್ತೆ ಅಯ್ಯಪ್ಪನ ಆಗ್ಬೇಕು. ಈಗ 41 ದಿವಸ ವ್ರತ ಕೂಡ ಇಲ್ಲ, ಹೆಚ್ಚಿನವರು ಪಾಲನೆ ಮಾಡಲ್ಲ. 41 ದಿವಸ ಒಂದು ಮಂಡಲ. ಈಗ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಕಡೆಗೆ ಒಂದು ಮಂಡಲ ಅಂದ್ರೆ 48 ದಿವಸ ಅಂತ ಹೇಳ್ತಾರೆ. ಅಂದ್ರೆ 6-7 ವಾರಗಳ ಒಂದು ಪ್ಲಾನ್. ಇದು ಯಾಕೆ ಅಂತಂದ್ರೆ ನಮ್ಮ ಒಂದು ಪ್ರಾಕ್ಟೀಸಿನಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕಿದ್ರೆ ಅದಕ್ಕೆ ನಾವು 41 ದಿವಸಗಳ ಕಾಲ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಇದು ಫಾಲೋ ಮಾಡಿದಾಗ ಆ ಬದಲಾವಣೆಗಳು ಆಟೋಮೆಟಿಕ್ ಆಗಿ ನಮ್ಮ ಬಾಡಿಯಲ್ಲಿ ಅಡಾಪ್ಟ್ ಆಗುತ್ತೆ, ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೇವೆ ಎಂಬುದಾಗಿ. ಸೊ ಹಾಗಾಗಿ ಒಂದು ಮಂಡಲದಲ್ಲಿ ನಾವು ಏನು ಮಾಡ್ತೀವಿ, ವ್ರತ ಪಾಲನೆ ಮಾಡಿ ಎಲ್ಲ ರೀತಿಯ ಮೈಥುನದಿಂದ ದೂರ ಇದ್ದು ಅರಿಷಡ್ವರ್ಗಗಳನ್ನು ಸಂಪೂರ್ಣ ಕಾಯ ವಾಚ ಮಾನಸ ಅರಿಷಡ್ವರ್ಗಗಳಿಂದ ದೂರ ಇದ್ದು ಮಾಡಿದ ಶಬರಿಮಲೆಗೆ ಹೋಗ್ಬೇಕಾದ್ದು. ಶಬರಿಮಲೆಗೆ ಹೋಗುವಾಗ ಇರುಮುಡಿಯನ್ನು ಹೊತ್ತುಕೊಂಡು ಹೋಗ್ಬೇಕು. ಮೊದಲೆಲ್ಲ ಶಬರಿಮಲೆಗೆ ಹೋಗೋದು ದೊಡ್ಡ ಪಾದದ ಮೂಲಕ ಹೋಗ್ತಾ ಇದ್ರು. ದೊಡ್ಡ ಪಾದ ಅಂದ್ರೆ ಈ ಎರಿಮಲೆ ಇದೆಲ್ಲ, ಎರುಮಲೆಯಿಂದ ಶಬರಿಮಲೆಗೆ ಬರೀ ಕಾಲಿನಲ್ಲಿ ನಡೆದುಕೊಂಡು ಹೋಗ್ಬೇಕು. ಅದು ಹೋಗ್ಲಿಕ್ಕೆ ಸುಮಾರು 60 ಕಿಲೋಮೀಟರ್ ಇದೆ, 50ರಿಂದ 60 ಕಿಲೋಮೀಟರ್ ಇದೆ. ಅಷ್ಟು ದೂರ ಹೋಗ್ಬೇಕಿದ್ದಾಗ ನಿಮಗೆ ದಾರಿಯಲ್ಲಿ ನಿಮ್ಮ ಊಟ ಉಪಚಾರಕ್ಕೆ ಬೇಕಾದಂತ ವಸ್ತುಗಳು ಜೊತೆಗೆ ಅಯ್ಯಪ್ಪನನ್ನು ದರ್ಶನ ಮಾಡಿದಾಗ ಕೊಡತಕ್ಕಂಥ ತುಪ್ಪದ ತುಂಬಿದ ಕಾಯಿ, ಇದೆಲ್ಲವನ್ನು ಒಟ್ಟಿಗೆ ಕೊಂಡು ಹೋಗ್ಬೇಕು. ಆದ್ರೆ ಇರುಮುಡಿ ಅಂತಂದ್ರೆ 2 ಮುಡಿ, ಹಿಮ್ಮುಡಿ ಮತ್ತೆ ಮುಮ್ಮುಡಿ. ಮುಮ್ಮುಡಿ ಅಂದ್ರೆ ಎದುರುಗಡೆ ಇರತಕ್ಕಂತಹ ಮುಡಿ ಚಿಕ್ಕದಿರುತ್ತೆ, ಅದರಲ್ಲಿ ತುಪ್ಪ ತುಂಬಿದ ಕಾಯಿ ಮತ್ತೆ ದೇವರಿಗೆ ಪೂಜೆಗೆ ಬೇಕಾದಂತಹ ವಸ್ತುಗಳು ಮುಮ್ಮುಡಿಯಲ್ಲಿ ಇರುತ್ತೆ. ಹಿಮ್ಮುಡಿಯಲ್ಲಿ ನಮ್ಮ ಇದು ದೇವಸ್ಥಾನ ಅಲ್ಲಿಗೆ ಹೋಗುವಾಗ ನಮ್ಗೆ ದಾರಿ ಖರ್ಚಿಗೆ ಬೇಕಾದಂತ ಅಕ್ಕಿ ಬೇಳೆ ವಸ್ತುಗಳು ಅದು ಹಿಮ್ಮುಡಿಯಲ್ಲಿ ಇರುತ್ತೆ. ಹಾಗಾಗಿ ಇದು ಇರುಮುಡಿ ಅಂದ್ರೆ 2 ಮುಡಿ ಅಂತ ಲೆಕ್ಕ. ಇದನ್ನು ನಾವು ತಲೆ ಮೇಲೆ ಹೊತ್ತುಕೊಂಡು ಅದಕ್ಕೆ ಅದರದೇ ಆದಂತಹ ಕ್ರಮ ಇದೆ, ಹೊತ್ತುಕೊಂಡು ಶಬರಿಮಲೆಗೆ ಹೋಗಬೇಕಾದಂಥ ಕ್ರಮ. ಶಬರಿಮಲೆಗೆ ಹೋಗಿ ಅಯ್ಯಪ್ಪನ 18 ಮೆಟ್ಟಿಲು ಹತ್ತಿ ಅಯ್ಯಪ್ಪನ ದರ್ಶನ ಮಾಡಿ ಇರುಮುಡಿಯನ್ನು ಬೆಚ್ಚಿ ಅದರೊಳಗೆ ಇದ್ದಂತಹ ತುಪ್ಪ ತುಂಬಿದ ಕಾಯಿ, ಅದನ್ನು ನಾವು ಇರುಮುಡಿ ಕಟ್ಟುವಾಗ ಕಟ್ತೇವೆ, ಆ ತುಪ್ಪ ತುಂಬಿದ ಕಾಯಿ ಅದು ನಮ್ಮ ಜೀವಾತ್ಮ ಮತ್ತೆ ನಮ್ಮ ದೇಹದ ಸಂಕೇತ, ಜೀವ ಇರತಕ್ಕಂಥ ದೇಹದ ಸಂಕೇತ. ಆ ತುಪ್ಪ ತುಂಬಿದ ಕಾಯಿಯನ್ನು ಅಲ್ಲಿ ಒಡೆದು ಅದರಲ್ಲಿದ್ದಂತಹ ತುಪ್ಪವನ್ನು ತೆಗೆದು ಅದನ್ನು ಬೆಳಿಗ್ಗೆ ಅಲ್ಲಿ ತುಪ್ಪಾಭಿಷೇಕ ಆಗುತ್ತೆ. ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಅತ್ಯಂತ ಪ್ರಿಯವಾದ ಯಾವುದು ಅಂತಂದ್ರೆ ತುಪ್ಪಾಭಿಷೇಕ. ಅಯ್ಯಪ್ಪನ ಪ್ರಸಾದ ಯಾವುದು ಅಂತಂದ್ರೆ ತುಪ್ಪ ಅಭಿಷೇಕ ಆದಂತಹ ತುಪ್ಪ. ನಾವು ಅರವಣ ಪಾಯಸ ತೆಗೆದುಕೊಳ್ಳುತ್ತೆ. ಆಕ್ಚುಲಿ ಅರವಣ ಪಾಯಸ ಮಣಿಕಂಠನಿಗೆ ಪ್ರಿಯವಾದಂತಹ ಒಂದು ಖಾದ್ಯ. ಅದನ್ನ ಅಲ್ಲಿ ಇದು ಕೊಡ್ತಾರೆ. ಅದು ಅದರಲ್ಲಿ ಬಂದಂತ ಇನ್ಕಮ್ ಅದು ಗೌರ್ಮೆಂಟ್ಗೆ ಹೋಗುತ್ತೆ. ಅಯ್ಯಪ್ಪನಿಗೆ ಹೋಗುವಂಥದ್ದು ತುಪ್ಪ ತುಂಬಿದ ಕಾಯಿಯಲ್ಲಿರ್ತಕ್ಕಂಥ ಅಭಿಷೇಕ ಆದಂತಹ ತುಪ್ಪವೇ ನಮಗೆ ಪ್ರಸಾದ ರೂಪದಲ್ಲಿ ಸಿಗುವಂಥದ್ದು. ಅದೇ ಪ್ರಸಾದ ಶಬರಿಮಲೆಯದ್ದು. ಆ ತುಪ್ಪ ತುಂಬಿದ ಕಾಯಿಯ ತುಪ್ಪವನ್ನು ಅಯ್ಯಪ್ಪನ ಶಿರಸ್ಸಿಗೆ ಅಭಿಷೇಕ ಮಾಡಿದ್ರೆ ಅದು ಪಾದಕ್ಕೆ ಇಳಿದುಕೊಂಡು ಬರುವಾಗ ಅದು ದಿವ್ಯೌಷಧವನ್ನು ಹೊಂದಿದಂತಹ ದಿವ್ಯ ಪ್ರಸಾದವಾಗ್ತದೆ.
ಅದನ್ನು ನಮಗೆ ತಿರುಗಿ ಕೊಡ್ತಾರೆ, ಅಲ್ಲಿ ಮೇಲ್ಶಾಂತಿಯವರು ತಿರುಗಿ ನಮಗೆ ಕೊಡ್ತಾರೆ. ಅದನ್ನು ನಾವು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಬರಬೇಕು. ಇಲ್ಲಿ ಅಯ್ಯಪ್ಪನಿಗೆ ತುಪ್ಪ ಅಭಿಷೇಕ ಮಾಡೋದು ಅಂದ್ರೆ ಏನು? ನಮ್ಮ ದೇಹದಲ್ಲಿ ಇರತಕ್ಕಂತಹ ಜೀವಾತ್ಮ ಇದೆಲ್ಲ, ಈ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗುವಂಥದ್ದು. ಜೀವಾತ್ಮ ಒಂದು ಸಲ ನಮ್ಮ ಈ ದೇಹದಿಂದ ಹೊರಗೆ ಬಂದ ನಂತರ ಇದು ಸಟಲ್ ಬಾಡಿ, ನಿರ್ಜೀವ. ಈ ದೇಹವನ್ನು ಆ ತುಪ್ಪ ತುಂಬಿಸಿಟ್ಟಂತ ಕಾಯಿ ಇರುತ್ತಲ್ಲ, 2 ಹೋಳುಗಳಿರುತ್ತಲ್ಲ, ಈ ಹೋಳು ಇದು ಜೀವ ಇಲ್ಲದಂತಹ ನಿರ್ಜೀವವಾದಂತಹ ದೇಹದ ಸಂಕೇತ. ಇದನ್ನು ಅಲ್ಲಿ ಅಗ್ನಿಕುಂಡ ಮಾಡಿರ್ತಾರೆ 18 ಮೆಟ್ಟಿಲಿನ ಎದುರುಗಡೆ ಕೆಳಗಡೆ. ಆ ಅಗ್ನಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಅಂದ್ರೆ ನಮ್ಮ ಈ ನಿರ್ಜೀವವನ್ನು ಪಂಚಭೂತಗಳಿಗೆ ಅರ್ಪಣೆ ಮಾಡುವುದು, ಅಗ್ನಿಗೆ ಅರ್ಪಣೆ ಮಾಡುವುದು ಎಂಬ ಸಂಕೇತ. ಹಾಗೆ ಮಾಡಿದಾಗ ಈ ಒಂದು ಜರ್ನಿ ಸಂಪೂರ್ಣ ಆಗುತ್ತೆ. ಆಮೇಲೆ ಬರ್ತಾ ಅಲ್ಲಿ ಮಣಿಮಂಟಪ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಮಾಳಿಗಪುರ ತಮ್ಮನಲ್ಲಿಗೆ ದರ್ಶನ ಮಾಡಿ ಇಳಿದುಕೊಂಡು ಬರುವಂಥದ್ದು. ಈಗ 18 ಮೆಟ್ಟಿಲುಗಳ ವೈಶಿಷ್ಟ್ಯ ಏನು ಸರ್? ಯಾಕೆ 18 ಮೆಟ್ಟಿಲುಗಳು? ಈ 18 ಮೆಟ್ಟಿಲಿಗೆ ಬೇರೆ ಬೇರೆ ಕಾರಣ, ಇದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ 18 ಮೆಟ್ಟಿಲು. ಆದರೆ ನನ್ನ ಪ್ರಕಾರ ಹೆಚ್ಚಿನ ಎಕ್ಸ್ಪ್ಲನೇಷನ್ ಈ 18 ನಂಬರನ್ನು ಟ್ಯಾಲಿ ಮಾಡ್ಲಿಕ್ಕೆ ಇರ್ಬೋದು. ಇದಕ್ಕೆ ಬೇರೆ ಬೇರೆ ಕಾರಣ ನಾನು ಇದು ಹೇಳ್ತೇನೆ. ಈಗ ಶಬರಿಮಲೆಯಲ್ಲಿ ಇರತಕ್ಕಂಥ ಈ 18 ಮೆಟ್ಟಿಲು ನನ್ನ ಈ ಪುಸ್ತಕದ ಪ್ರಕಾರ, ಹಾಗೆ ನಾನು ತುಂಬ ಈ ಸ್ಟಡಿ ಮಾಡಿದ ನಂತರ ಅಥೆಂಟಿಕ್ ಆಗಿ ಸಿಕ್ಕಿದಂಥ ಇನ್ಫಾರ್ಮೇಶನ್ ಪ್ರಕಾರ, ಈ 18 ಮೆಟ್ಟಿಲುಗಳು ಶಬರಿಮಲೆಯಲ್ಲಿ ಇರತಕ್ಕಂಥ 18 ದೈವಗಳ ಸಂಕೇತವಾಗಿದೆ. ಒಂದೊಂದು ಮೆಟ್ಟಿಲು ಒಂದೊಂದು ದೈವದ ಸಂಕೇತ. ಹಾಗೆ ಈ 18 ಮೆಟ್ಟಿಲುಗಳನ್ನು ನಾವು ಬರಿಗಾಲಿನಲ್ಲಿ ತುಳಿಯುವ ಮೊದಲು ನಾವು ಅದಕ್ಕೆ ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಅದು ದೈವಗಳು ನೆಲೆಯಾಗಿರತಕ್ಕಂತಹ ಒಂದು ಮೆಟ್ಟಿಲುಗಳು. ನಾವು ವ್ರತದಲ್ಲಿದ್ದು ಇರುಮುಡಿ ಹೊತ್ತರೆ ಮಾತ್ರ ನಮಗೆ 18 ಮೆಟ್ಟಿಲಿಗೆ ಹತ್ತಲಿಕ್ಕೆ ಅವಕಾಶ ಇರುವುದು. ಇವತ್ತು ಕೂಡ ಶಬರಿಮಲೆಗೆ ನೀವು ಹೋಗ್ಬೇಕಿದ್ರೆ ಆ ಇರುಮುಡಿ ತಲೆಯ ಮೇಲೆ ಶಬರಿಮಲೆಯಲ್ಲಿ ಹೋಗಿ 18 ಮೆಟ್ಟಿಲು ಹತ್ತುಕೊಂಡು ಹೋಗ್ಬೇಕಿದ್ರೆ ತಲೆಯ ಮೇಲೆ ಇರುಮುಡಿ ಇರಲೇಬೇಕು. ವಿದೌಟ್ ಇರುಮುಡಿ ಅಲ್ಲಿಗೆ 18 ಮೆಟ್ಟಿಲು ಹತ್ತುವಾಗಿಲ್ಲ. ಹಿಂದುಗಡೆಯಿಂದ ಬರಬಹುದು, ದರ್ಶನ ಮಾಡಬಹುದು ಸಾಮಾನ್ಯ ಭಕ್ತನ ರೀತಿಯಲ್ಲಿ. ಈ ಇರುಮುಡಿ ಯಾಕೆ ತಲೆಯಲ್ಲಿ ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ, ಅದನ್ನು ಅಷ್ಟು ಪಾವಿತ್ರ್ಯತೆಯನ್ನು ನೀವು ಹೊತ್ತುಕೊಂಡು ಹೋದಾಗ ಮಾತ್ರ 18 ಮೆಟ್ಟಿಲುಗಳನ್ನು ಮೆಟ್ಟುವಂತ ಯೋಗ್ಯತೆ ಮತ್ತು ಯೋಗ ಎರಡೂ ನಿಮಗೆ ಬರುತ್ತದೆ ಎಂಬುದಾಗಿ. ಈ 18 ಮೆಟ್ಟಿಲುಗಳು 18 ಮಲೆದೈವಗಳ ಸಂಕೇತವಾಗಿದೆ. ನನ್ನ ಪ್ರಕಾರ ಅದೇ ಮೋಸ್ಟ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ಲನೇಷನ್. ಅದು ಬಿಟ್ಟರೆ ಕೆಲವರು ಹೇಳ್ತಾರೆ, ಅಂದರೆ ಅರಿಷಡ್ವರ್ಗಗಳು, ಅಷ್ಟರಾಗಗಳು, ಆಮೇಲೆ ಇದು ಜ್ಞಾನ ಮತ್ತು ಅಜ್ಞಾನ ಎಂಬುದಾಗಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ 18 ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಅದು ನನಗೆ ತುಂಬ ಲೈಕ್ ಆಯಿತು. ಈಗ ಅರಿಷಡ್ವರ್ಗಗಳಿದೆ, ಕಾಮ, ಕ್ರೋಧ, ಲೌಭ, ಮೋಹ, ಮದ, ಮತ್ಸರ. ಈ ಅರಿಷಡ್ವರ್ಗಗಳು ತ್ರಿಕರಣಪೂರ್ವಕವಾಗಿ ಅಂದರೆ ಕಾಯ, ವಾಚ, ಮಾನಸ 6 × 3 18 ಆ ಥರನೂ ಇರಬಹುದು ಎಂಬುದಾಗಿ ಎಕ್ಸ್ಪ್ಲನೇಷನ್ ಇದೆ. ಬಟ್ ನನ್ನ ಪ್ರಕಾರ 18 ಮೆಟ್ಟಿಲುಗಳು 18 ಮಲೆದೈವಗಳ ಸಂಕೇತ. ಆಮೇಲೆ ಇನ್ನೊಂದು ಸೈಂಟಿಫಿಕ್ ಆಗಿ ಹೇಳಬೇಕಿದ್ರೆ, ಶಬರಿಮಲೆ ಎಂಬಂತಹ ಜಾಗದಲ್ಲಿ ಹುಲಿ, ಚಿರತೆ, ಆಮೇಲೆ ಬೇರೆ ಬೇರೆ ಮೃಗಗಳು, ಆನೆಗಳೆಲ್ಲ ಬರುವಂಥದ್ದು ಸಾಮಾನ್ಯ. ನಿಮಗೆ ಆ ಪ್ರದೇಶವನ್ನು ಸ್ವಲ್ಪ ಎತ್ತರದಲ್ಲಿ ಇದು ಮಾಡಿದ್ದಾರೆ. ನಿಮಗೆ ಎದುರುಗಡೆಯಿಂದ 18 ಮೆಟ್ಟಿಲು, ಆ ಕಡೆಯಿಂದ ಸ್ಲೋಪ್ ಇದೆ. ಸೊ ಬಹುಶಃ ಇದು ಒಂದು ಕಾರಣ ಇರ್ಬೋದು. ಇದನ್ನು ಕಟ್ಟುವಾಗ 18 ಮೆಟ್ಟಿಲು ಮಾಡಿ ಇದು ಕಟ್ಟಿದ್ದಾರೆ. ಆದರೆ ನಮಗೆ ಪರಮ ಪವಿತ್ರವಾದ 18 ಮೆಟ್ಟಿಲು ಅಯ್ಯಪ್ಪನ ಸಂಕೇತ. ಹೌದು, ಇರುಮುಡಿ ಹತ್ತಲಿಕ್ಕೆ. ಹೌದು. ಸರಿ, ಮಕರ ಜ್ಯೋತಿ ಅಂತ ಬಂದಾಗ, ಈಗ ಮಕರ ಜ್ಯೋತಿ ನಾವು ಲೈವ್ ಟೆಲಿಕಾಸ್ಟ್ ಎಲ್ಲ ನೋಡ್ತೀವಿ. ಅದು ಇದರಲ್ಲಿ ನಿಮ್ದು ಮಕರ ಜ್ಯೋತಿ ಅದು ಮಾನವ ನಿರ್ಮಿತ ಅಂತ ಹೇಳ್ತಾರೆ ಟಿವಿಯಲ್ಲಿ. ಮಾನವ ನಿರ್ಮಿತ ಅಂತ ಹೇಳಿ ಕೆಲವರು ಅದನ್ನ ಇಲ್ಲ, ಮಕರ ಇದು ಬೇರೆ, ಮಕರ ದೀಪ ಬೇರೆ, ಮಕರ ಜ್ಯೋತಿ ಬೇರೆ. ಮಕರ ಜ್ಯೋತಿ ಹಿಂದಿನ ಅದರ ವಿವರಣೆಯನ್ನು ಹಾಗೂ ಅದರ ಕಾರಣ, ಅದು ಯಾಕೆ ಅದನ್ನ ಮಕರ ಜ್ಯೋತಿಯನ್ನ, ಈಗ ಮೂವಿ ನೋಡಿದವರಿಗೂ ಕೆಲವರಿಗೂ ಗೊತ್ತಿರುತ್ತೆ. ಅಯ್ಯಪ್ಪಂದು ಮಣಿಕಂಠಂದು ಸ್ಟೋರಿ ಓದಿದವರಿಗೆ ಗೊತ್ತಿರುತ್ತೆ, ಮೂವಿ ನೋಡಿದವರಿಗೆ ಹೆಚ್ಚಿನವರಿಗೆ ಗೊತ್ತಿರುತ್ತೆ. ಏನಂತಂದ್ರೆ, ಶಬರಿಮಲೆಯಲ್ಲಿ ನಾನು ನೆಲೆಯಾದ ನಂತರ ತಂದೆ ಕೇಳ್ತಾನೆ, ನಿನ್ನ ದರ್ಶನ ನನಗೆ ಯಾವತ್ತಾಗುವುದು ಅಂತ. ಆಗ ಮಣಿಕಂಠ ಹೇಳ್ತಾನೆ, ಯಾವಾಗ ನನಗೋಸ್ಕರ ಮಾಡಿದಂಥ ತಿರುವಾಭರಣ ಅಂದರೆ ಪವಿತ್ರವಾದಂಥ ಆಭರಣಗಳಿದೆ, ಈ ಆಭರಣಗಳು ವರ್ಷಕ್ಕೆ 1 ದಿವಸ, ಮಕರ ಸಂಕ್ರಮಣ ದಿವಸ ನೀವು ನನಗೆ ತೊಡಿಸಿದ ನಂತರ ನಾನು ಅವತ್ತು ನಿಮಗೆ ಜ್ಯೋತಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂಬುದಾಗಿ ಮಣಿಕಂಠ ಹೇಳಿದ್ದು. ಅಂದ್ರೆ ನಿಮಗೆ ಜ್ಯೋತಿ ರೂಪದಲ್ಲಿ ಧರ್ಮಶಾಸ್ತ್ರ ಕಾಣಿಸಿಕೊಳ್ಳುವಂಥದ್ದು. ಈಗ ಇಲ್ಲಿ ಪ್ರಶ್ನೆ, ಜ್ಯೋತಿ ಯಾವುದು? ಕೇರಳದಲ್ಲಿ ಬೆಳಕು ಎಂಬಂತ ಶಬ್ದವನ್ನು ಇನ್ನೊಂದು ರೀತಿಯಲ್ಲಿ ಪ್ರಯೋಗ ಮಾಡ್ತಾರೆ. ಕೇರಳದಲ್ಲಿ ಹಬ್ಬಕ್ಕೆ ಬೆಳಕು ಅಂತ ಇದು ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಬೆಳಕು ಅಂತಂದ್ರೆ ಹಬ್ಬ ಅಂತ ಲೆಕ್ಕ. ಶಬರಿಮಲೆಯಲ್ಲಿ ಕೂಡ ಮಕರ ಸಂಕ್ರಮಣದ ದಿವಸ ಮಕರ ಬೆಳಕು,
ಆಯ್ತಾ. ಅಲ್ಲಿ ನಮಗೆ ಎರಡು ಕಾಣುತ್ತೆ. ಒಂದು 3 ಸಲ ಬರುವಂತಹ ಏನಿದೆ ಆ ಒಂದು ಮಾನವ ನಿರ್ಮಿತ ಏನ್ ಹೇಳ್ತೀವಿ ನಾವು, ಆ ಜ್ವಾಲೆ ಬರುವಂತದ್ದು ಗುಡ್ಡದ ತುದಿಯಲ್ಲಿ, ಅಂದ್ರೆ ಪೊನ್ನಂಬಲ ಮೇಡುವಿನಲ್ಲಿ. ಅದರ ಜೊತೆಗೆ ಇನ್ನೊಂದು ಆಕಾಶದಲ್ಲಿ ನಕ್ಷತ್ರ ಇದೆ. ಈಗ ಇದರಲ್ಲಿ ಮಕರ ಬೆಳಕು ಯಾವುದು, ಮಕರ ಜ್ಯೋತಿ ಯಾವುದು ಎಂಬುದು ತುಂಬಾ ಜನ ಕನ್ಫ್ಯೂಷನ್ ಇದೆ. ಆಕಾಶದಲ್ಲಿ ನಿಮಗೆ ನಕ್ಷತ್ರ ರೂಪದಲ್ಲಿ ಯಾರು ಕಾಣಿಸಿಕೊಳ್ತಾನೆ ಅದುವೇ ಮಕರ ಜ್ಯೋತಿ. ಕೇರಳದ ನಂಬಿಕೆಯ ಪ್ರಕಾರ ಅದು ಮಕರ ಜ್ಯೋತಿ, ನಕ್ಷತ್ರ ಮಕರ ಜ್ಯೋತಿ. ನಮಗೆ ಇಲ್ಲಿ 3 ಸಲ ಇದು ಕಾಣುವಂಥದ್ದು, ಬೆಟ್ಟದಲ್ಲಿ ಪೊನ್ನಂಬಲ ಮೇಡುವಿನಲ್ಲಿ ಕಾಣುವಂಥದ್ದು ಮಕರ ಬೆಳಕು. ಈ ಮಕರ ಬೆಳಕನ್ನು ಹಿಂದೆ ಎಲ್ಲ ಶಬರರು ಅಂದ್ರೆ ಅಲ್ಲಿದ್ದಂತಹ ಮೂಲ ವಾಸಿಗಳು ಅಲ್ಲಿ ಬೆಳಗ್ತಾ ಇದ್ರು ಪೊನ್ನಂಬಲ ಮೇಡುವಿಂದ. ಅದು ಕರೆಕ್ಟ್ ಆಗಿ ನಿಮಗೆ ಶಬರಿಮಲೆಯಿಂದ ಕಾಣುತ್ತೆ, ನಿಮಗೆ ಬೆಳಗ್ತಾ ಇದ್ರು. ಈಗಲೂ ಅಲ್ಲಿ 3 ಸಲ ಜ್ಯೋತಿ ಆದಾಗ ಶಬರಿಮಲೆಯಲ್ಲಿ ಬಹುಶಃ ಬಹಳಷ್ಟು ಕಡೆಗಳಿಂದ ನಿಮಗೆ ಅದು ಕಾಣ್ತದೆ, ಟಿವಿಯಲ್ಲಿ ಕೂಡ ತೋರಿಸ್ತಾರೆ. ಅದು ಮೊದಲು ಶಬರರು ಮಾಡ್ತಾ ಇದ್ರು. ಈಗ ಆ ನಂತರ ಏನಾಯ್ತು, ತದನಂತರ ಅದನ್ನು ಗೌರ್ಮೆಂಟೇ, ಸರ್ಕಾರದವರೇ ಅದೊಂದು ಸಿಸ್ಟಮ್ಯಾಟಿಕ್ ಅರೇಂಜ್ ಮಾಡಿ ಅದನ್ನು ಮಾಡುವಂಥ ಒಂದು ಕ್ರಿಯೆ ಇದೆ. ನಾನು ಲಾಸ್ಟ್ ಟೈಮ್ ಹೋದಾಗ ಒಬ್ಬ ಮುಖ್ಯ ವ್ಯಕ್ತಿಯನ್ನು, ಶಬರಿಮಲೆಗೆ ಸಂಬಂಧಪಟ್ಟ ಮುಖ್ಯ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಅವರು ನನಗೆ ಹೇಳಿದರು ಅದನ್ನು ಯಾವ ರೀತಿ ಇದು ಪ್ರಾಸೆಸ್ ಮಾಡ್ತಾರೆ ಎಂಬುದಾಗಿ. 3 ಸಲ ನಮಗೆ ಜ್ಯೋತಿ, ಹೌದು, ವಿಧಿವಿಧಾನ ಇದೆ ಅಲ್ಲಿ ಹೋಗಿ ಪೊನ್ನಂಬಲ ಮೇಡುವಿನಲ್ಲಿ. ಅದು ಮಾನವ ನಿರ್ಮಿತ, ಈಗ ಸರ್ಕಾರ ಮಾಡುವಂಥದ್ದು. ಆದರೆ ಮಕರ ಜ್ಯೋತಿ ಅಂತ ನಾವೇನು ಹೇಳ್ತೀವಿ, ಅದು ಆಕಾಶದಲ್ಲಿ ನಕ್ಷತ್ರ ರೂಪದಲ್ಲಿ ಮಕರ ಸಂಕ್ರಮಣದ ದಿವಸ ಧರ್ಮಶಾಸ್ತ್ರ ಅಯ್ಯಪ್ಪನು ಅಥವಾ ಮಣಿಕಂಠನು ನಮಗೆ ಕಾಣಿಸಿಕೊಳ್ಳುವಂಥದ್ದು. ಅದು ಮಾನವ ನಿರ್ಮಿತ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಪ್ರಕೃತಿ ನಿರ್ಮಿತ, ಅದು ಕಾಣುವುದು ಆಕಾಶದಲ್ಲಿ. ಹಾಗಾಗಿ ಮಕರ ಜ್ಯೋತಿ ಆಕಾಶದಲ್ಲಿ ಕಾಣುವಂಥದ್ದು ದೇವ ನಿರ್ಮಿತ, ದೇವರು ಧರ್ಮಶಾಸ್ತ್ರನ ರೂಪ. ಕಾಡಿನಲ್ಲಿ ಪೊನ್ನಂಬಲ ಮೇಡಿನಲ್ಲಿ ಕಾಡುವಂಥದ್ದು ಮಾನವ ನಿರ್ಮಿತ, ಅದು ಅಲ್ಲಿಯ ಶಬರರ ಒಂದು ಅಸ್ಮಿತೆ. ಹೌದು, ಮಕರ ಬೆಳಕು ಅಂತ ಹೇಳ್ತಾರಲ್ಲ, ಮಕರ ಬೆಳಕು, ಹೌದು, ಬೆಳಕು, ಮಕರ ಬೆಳಕು. ಈ ಅಯ್ಯಪ್ಪನ ಮೂಲ ವಿಗ್ರಹವನ್ನ ಶಬರಿಮಲೆಯಲ್ಲಿ ಸ್ಥಾಪನೆ ಮಾಡಿದಾಗ ಅದು ನವಪಾಷಾಣ ವಿಗ್ರಹ ಅಂತ ಹೇಳಿದ್ರು ನನ್ನ ಕಾದಂಬರಿಯಲ್ಲಿ. ಹೌದು, ನವಪಾಷಾಣ ಅಂದ್ರೆ ಏನು, ಓಕೆ, ಹಾಗೂ ಈಗ ಇರುವ ವಿಗ್ರಹ ಅದೇ ಮೂಲ ವಿಗ್ರಹವನ್ನೇ ಈಗಿನ ತನಕ ಕಾಪಾಡ್ಕೊಂಡು ಬಂದಿದ್ದಾರೋ ಅಥವಾ ಕಾಲಾನುಕ್ರಮದಲ್ಲಿ ಅದನ್ನು ಬದಲಾಗಿದೆಯೋ, ಹೇಗೆ? ಇದಕ್ಕೆ ಸ್ವಲ್ಪ ವಿಸ್ತಾರವಾದಂತಹ ಉತ್ತರ ನಾನು ಕೊಡ್ತೇನೆ. ಈ ನವಪಾಷಾಣ ವಿಗ್ರಹ ಎಂಬುದು ಇಲ್ಲಿ ಮುಖ್ಯವಾಗಿರುವಂಥದ್ದು ಮುರುಗನ ದೇವಸ್ಥಾನದಲ್ಲಿ, ದಂಡಪಾಣಿ ಮುರುಗನ ದೇವಸ್ಥಾನ ಎಲ್ಲಿದೆ, ಪಳನಿಯಲ್ಲಿ, ಅಲ್ಲಿ ನವಪಾಷಾಣ ವಿಗ್ರಹ ಇರುವಂಥದ್ದು. ಇದನ್ನು ಕುಕ್ಕೆ ಸುಬ್ರಹ್ಮಣ್ಯದ ನವಪಾಷಾಣ ಅಂತ ಹೇಳ್ತಾರೆ. ಆದ್ರೆ ಅದು ಸಿದ್ಧರು ಮಾಡಿರುವಂಥದ್ದು. ಭೋಗ ಸಿದ್ಧರು ಎಂಬುವರು ಇದು ನವಪಾಷಾಣ ವಿಗ್ರಹವನ್ನು ಮಾಡಿದ್ದಾರೆ ಎಲ್ಲಿ, ಪಳನಿಯಲ್ಲಿ. ಪಳನಿಯಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಅಯ್ಯಪ್ಪನ ಸೋದರ, ಧರ್ಮಶಾಸ್ತ್ರ ಮತ್ತೆ ಇಬ್ರು ಶಿವಪುತ್ರರು. ಅಲ್ಲಿ ಇವರು ಭೋಗ ಸಿದ್ಧರು ಮಾಡಿದಂತಹ ನವಪಾಷಾಣ ವಿಗ್ರಹ, ಭೋಗ ಸಿದ್ಧರು ಮಾಡುವಾಗ ಪುಲಿಪಾನಿ ಸಿದ್ಧರು ಅವರ ಶಿಷ್ಯ ಆಗಿದ್ರು. ಅಲ್ಲಿ ಪಳನಿಯಲ್ಲಿ ಆ ನವಪಾಷಾಣ ವಿಗ್ರಹ. ನವಪಾಷಾಣ ಅಂದ್ರೆ ಏನು? ನವ ಅಂದ್ರೆ 9, ಪಾಷಾಣ ಅಂತಂದ್ರೆ ಶಿಲೆಯೂ ಹೌದು, ಆಮೇಲೆ ವಿಷವೂ ಹೌದು. ನವಪಾಷಾಣ ಅಂತಂದ್ರೆ 9 ಬಗೆಯ ಔಷಧಿಯ ಗುಣವಲ್ಲ ಅಥವಾ ವಿಷದ ರೂಪದಲ್ಲಿರತಕ್ಕಂತಹ ಕಲ್ಲಿನ ಹರಳಿನ ರೀತಿಯಲ್ಲಿ ಇರುವಂಥದ್ದು. ಅದರಲ್ಲಿ ಒಂದು ನಾವು ಈ ಸುಣ್ಣ ಅಂತ ಬಳಸ್ತೀವಲ್ಲ, ಸುಣ್ಣ ಕೂಡ ಕಲ್ಲೇ. ಸುಣ್ಣವನ್ನು ಸ್ವಲ್ಪ ತಿಂದ್ರೆ ನಮಗೆ ಅದು ಔಷಧಿ, ಜಾಸ್ತಿ ತಿಂದ್ರೆ ಆರೋಗ್ಯ, ಇದು ದೇಹಕ್ಕೆ ಇದು ಮಾರಕ ಆಗ್ತದೆ. ಅಂತಹ 9 ಇದಿದೆ. ಗಂಧಕ, ಆಮೇಲೆ ಅದು 9 ಹೆಸರಿದೆ, ಪುಸ್ತಕದಲ್ಲಿ ಇದೆ, ನಾನು ಅದು ಈಗ ನೆನಪು ಬರ್ತಾ ಇಲ್ಲ. ಈ 9 ಪಾಷಾಣಗಳನ್ನು ಆ ಮಲೆಗಳಲ್ಲಿ ಸಿಗತಕ್ಕಂತಹ ದಿವ್ಯ ಔಷಧದ ಗುಣವುಳ್ಳಂತಹ ಗಿಡ ಮೂಲಿಕೆಯ ರಸದೊಂದಿಗೆ ಮಿಶ್ರಣ ಮಾಡಿ ಆಲ್ಕೆಮಿಸ್ಟ್ ಮಾಡಿ ಅದನ್ನು ವಿಗ್ರಹ ಮಾಡುವಂಥದ್ದು. ಈ ವಿಗ್ರಹ ಪಳನಿಯಲ್ಲಿದೆ. ಅದೇ ಪುಲಿಪಾನಿ ಸಿದ್ಧರು, ಅವರು ಕೂಡ ಅದು ಹುಲಿಯ ಮೇಲೆ ಬಂದಿರೋರು, ಅವರು ಬಂದು ಶಬರಿಮಲೆಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಎಂಬುದಾಗಿ ನನಗೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡೋದು ಸಿಕ್ತು ನನಗೆ. ಇದನ್ನು ಕೆಲವರು ಡಿಸ್ಪ್ಯೂಟ್ ಮಾಡ್ಬೋದು, ಆದರೆ ನನ್ನ ಕಾದಂಬರಿಯಲ್ಲಿ ಆ ಥರ ಇದೆ. ನವಪಾಷಾಣ ವಿಗ್ರಹದಿಂದಲೇ ಶಬರಿಮಲೆಯಲ್ಲಿ ಇರತಕ್ಕಂಥ ಮೂಲ ವಿಗ್ರಹವನ್ನು ಪರಶುರಾಮರು ಸ್ಥಾಪನೆ ಮಾಡಿದ್ರು. ದೇವರಿಗೆ ಅಭಿಷೇಕ ಮಾಡಿದಾಗ ನಮಗೆ ಸಿಗೋ ತೀರ್ಥ ಪ್ರತಿಯೊಂದು ಇದರದ ಔಷಧಿಯ ಗುಣಗಳಿಂದ. ಹೌದು. ಅದಕ್ಕೆ ಒಂದು ಅದು ಯಾಕೆ ನವಪಾಷಾಣ ವಿಗ್ರಹ ಎಂಬುದಕ್ಕೆ ಒಂದು ಅದನ್ನು ಹೇಗೆ ನಾವು ನಿರೂಪಿಸಬಹುದು ಅಂತಂದ್ರೆ, ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಅಲ್ಲಿ ಅಭಿಷೇಕ ಪ್ರಿಯ. ಅಭಿಷೇಕನಿಗೆ ಭಸ್ಮಾಭಿಷೇಕ ಮಾಡ್ತೀವಿ. ಆಮೇಲೆ ಹಿಂದೆ ಎಲ್ಲ ಜೇನು ತುಪ್ಪದಿಂದ ಮಾಡ್ತಾ ಇದ್ರು ಶಬರರು, ಅಂದ್ರೆ ಮೂಲ ನಿವಾಸಿಗಳು ಏನಿದ್ರು ಅವರಿಗೆ ಜೇನು ಹೇರಳವಾಗಿ ಸಿಗ್ತಿತ್ತು, ಬೇಡರು ಅವರಿಗೆ ಕಾಡಿನಲ್ಲಿ. ಅವರ ಆ ಜೇನನ್ನೇ ತಂದು ಅಯ್ಯಪ್ಪನಿಗೆ ಅಭಿಷೇಕ ಮಾಡ್ತಾ ಇದ್ರು. ತಲೆಗೆ ಹಾಕಿದಂತಹ ಆ ಜೇನು ಪಾದಕ್ಕೆ ಬರುವಾಗ
ಆ ನವಪಾಷಾಣ ವಿಗ್ರಹದಲ್ಲಿ ಹರಿದುಕೊಂಡು ಬಂದಾಗ ಅಲ್ಲಿರತಕ್ಕಂತಹ ಇದು ಪಾಷಾಣದ್ದು ಸತ್ವವನ್ನು ಹೀರಿಕೊಂಡು ಬಂದಾಗ ಅದು ಔಷಧಿ ಆಗ್ತದೆ. ಆ ಔಷಧಿಯನ್ನು ನಾವು ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಒಂದು ಒಳ್ಳೆಯಾದಂಥ ಔಷಧಿ ಆಗ್ತದೆ. ಒಂದು ಸೆಕೆಂಡ್, ಅಲ್ಲಿ ಸಿಗೋದೊಂದು ಭಸ್ಮ, ಅಯ್ಯಪ್ಪನ ಶಿರದ ಮೇಲೆ ಭಸ್ಮಾಭಿಷೇಕ ಮಾಡ್ತಾರೆ. ಪಾದಕ್ಕೆ ಬಂದ ನಂತರ ಅದನ್ನು ಸಂಗ್ರಹ ಮಾಡ್ತೀವಿ. ಆ ಭಸ್ಮ ಕೂಡ ಅದೇ ಇದರಲ್ಲಿ ನವಪಾಷಾಣ ವಿಗ್ರಹ ಮೂಲಕ ಹರಿದು ಬಂದಾಗ, ಕೆಳಗಡೆ ಬಂದಾಗ ಅದರಲ್ಲಿ ಔಷಧಿಯ ಗುಣ ಇರ್ತದೆ. ಶಬರಿಮಲೆಯ ಈ ಭಸ್ಮ ಏನಿದೆ ನಾವು ನೋಡಿರ್ಬೋದು, ಹಣೆಗೆ ಆಮೇಲೆ ತೋಳಿಗೆ ಎಲ್ಲ ಕಡೆ ಹಚ್ತೀವಿ. ನಾನು ಅಂದ್ರೆ ಫಸ್ಟ್ ಟೈಮ್ ನಾನು ಶಬರಿಮಲೆಗೆ ಹೋದಾಗ ನಮ್ಮ ಗುರುಸ್ವಾಮಿಗಳು ಹೇಳ್ತಿದ್ರು, ಭಸ್ಮವನ್ನು ವೇಸ್ಟ್ ಮಾಡಬಾರದು, ನಿಮ್ಮ ಗಂಟಿಗೆ ಎಲ್ಲೆಲ್ಲ ಇದಿದೆಲ್ಲ ನಮ್ಮ ಜಾಯಿಂಟ್ ಇದೆಲ್ಲ ಅಲ್ಲಿಗೆಲ್ಲ ಹಚ್ಚಿ ಒಳ್ಳೇದು ಅಂತ ಹೇಳ್ಕೊಂಡು. ಅವರು ಹೇಳೋದಕ್ಕೆ ಏನು ಕಾರಣ ಇತ್ತ ಗೊತ್ತಿಲ್ಲ, ಆದ್ರೆ ನನಗೆ ನಂತರ ಗೊತ್ತಾಯ್ತು ಇದು ಯಾಕೆ ಹೇಳಿದ್ರು ಅಂತಂದ್ರೆ ಅದರಲ್ಲಿ ಔಷಧೀಯ ಗುಣ ಇರುತ್ತದೆ ಅಯ್ಯಪ್ಪನಲ್ಲಿ. ಹೌದು, ಆ ಇದು ಭಸ್ಮದಲ್ಲಿ ಔಷಧೀಯ ಗುಣ ಇರುತ್ತೆ ಎಂಬುದಾಗಿ. ಇದು ಸೈಂಟಿಫಿಕಲಿ ಇದು ಶುಡ್ ಬಿ ಕರೆಕ್ಟ್. ಸೊ ಹೀಗಿದ್ದು ಇದು ನವಪಾಷಾಣ ವಿಗ್ರಹ, ಎಲ್ಲ ರೀತಿಯಾದಂತಹ ಅಭಿಷೇಕ ಮಾಡಿದ್ದು. ಆದ್ರೆ ಈಗ ಅಲ್ಲಿ ಆ ವಿಗ್ರಹ ಇದೆಯಾ? ಖಂಡಿತ ಇರಲಾರದು. ಒಂದ್ ವೇಳೆ ಅದು ಹಿಂದೆ ಸ್ಥಾಪನೆ ಮಾಡಿದ್ದು ನವಪಾಷಾಣ ವಿಗ್ರಹ ಆಗಿದ್ರೆ ಈಗ ಅದು ಇಲ್ಲ. ಯಾಕಂತಂದ್ರೆ 1951ರಲ್ಲಿ ಅಲ್ಲಿ ಒಂದು ಬೆಂಕಿ ಅನಾಹುತ ಅಲ್ಲ, ಬೆಂಕಿಯನ್ನು ಅಲ್ಲಿ ಬೆಂಕಿ ಹಚ್ಚಲಾಯಿತು ಶಬರಿಮಲೆ. 1901ರಲ್ಲಿ 2ರಲ್ಲಿ ಒಂದ್ಸಲ 2002 ಜನವರಿಯಲ್ಲಿ ಇರಬೇಕು, ಆಗ ಒಂದ್ಸಲ ಬೆಂಕಿ ಆಯ್ತು. ಅದು ಆಕಸ್ಮಿಕ, ಅದು ಭಕ್ತರಿ ಬೈ ಮಿಸ್ಟೇಕ್ ಇಂದ ಆಗಿದಂತಹ ಬೆಂಕಿ. ಆಮೇಲೆ 1951ರಲ್ಲಿ ಅಲ್ಲಿ ಬೆಂಕಿ ಅವಘಡ ಆಯ್ತು. ಅಂದ್ರೆ ಬೆಂಕಿಯನ್ನು ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ್ದು ಮಾತ್ರ ಅಲ್ಲ, ಅಲ್ಲಿ ಇದ್ದಂತಹ ಅಯ್ಯಪ್ಪನ ಆ ಏನಿದೆ ಮೂಲ ವಿಗ್ರಹ ಏನಿದೆ, ಧರ್ಮಶಾಸ್ತ್ರ ಅಯ್ಯಪ್ಪನ ಮೂಲ ವಿಗ್ರಹ ಇದೆಲ್ಲ, ಅದನ್ನು ಬಾಗಿಲನ್ನು ಫೋರ್ಸ್ಫುಲಿ ಬ್ರೇಕ್ ಮಾಡಿ ಕೊಡಲಿಯಿಂದ ಆ ವಿಗ್ರಹದ ಮೇಲೆ ಇದು ಏಟು ಕೊಟ್ಟು ಅದನ್ನು ಕಂಪ್ಲೀಟ್ ಛಿದ್ರ ಮಾಡಿದ್ದಾರೆ. ಅದರೊಂದು ಕೈ, ಕಾಲು, ಆಮೇಲೆ ಮುಖದ ಮೇಲೆ ಎಲ್ಲ ಕೊಡಲಿ ಏಟು ಕೊಟ್ಟು ಆ ವಿಗ್ರಹವನ್ನು ಕಂಪ್ಲೀಟ್ ಛಿದ್ರ ಮಾಡಿದ್ರು. ಆಮೇಲೆ ಅದನ್ನು ಅಲ್ಲಿಂದ ತೆಗೆದ್ಬಿಟ್ಟು ಅಲ್ಲಿ ಈಗಿರುವಂಥದ್ದು ಪಂಚಲೋಹ ವಿಗ್ರಹ ಶಬರಿಮಲೆಯಲ್ಲಿ ಇರುವಂಥದ್ದು ಅದೇ ಗಾತ್ರದ್ದು. ಐ ಥಿಂಕ್ 1.5 ಫೀಟ್ ಚಿಕ್ಕ ಚಿನ್ಮುದ್ರಾಂಕಿತ ಯೋಗಪಟ್ಟ ಬಂದ ಇದರಲ್ಲಿ ಇರತಕ್ಕಂಥ ಅಯ್ಯಪ್ಪನ ಮೂರ್ತಿ, ಮೂಲ ಮೂರ್ತಿ ಈಗ ಅಲ್ಲಿ ಇಲ್ಲ. ಅದು ಎಲ್ಲಿದೆ ಅಂತ ಹೇಳ್ಕೊಂಡು ನಾನೊಂದಷ್ಟು ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಟ್ರೈ ಮಾಡಿದೆ, ಸಿಕ್ಕಿಲ್ಲ ನನಗೆ ಅದಕ್ಕೆ. ಈಗಿರೋದು ಮೂಲ ಮೂರ್ತಿ ಅಲ್ಲ, ಪಂಚಲೋಹದ ವಿಗ್ರಹ. ಆದ್ರೆ ಮೊದಲಿದ್ದಂತ ಅದೇ ಕಾನ್ಸೆಪ್ಟ್ ಅನ್ನು ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಶಬರಿಮಲೆಗೆ. ಆದ್ರೆ ನೀವು ಶಬರಿಮಲೆಗೆ ಯಾರಾದ್ರೂ ನೆಕ್ಸ್ಟ್ ಟೈಮ್ ಹೋಗಿ ಬಂದಾಗ ಪ್ರಸಾದ ಕೊಡುವಾಗ ನೀವು ತುಪ್ಪಾಭಿಷೇಕಕ್ಕೆ ಕೇಳಬೇಕು, ಅದೇ ಪ್ರಸಾದ. ಈಗ ಮತ್ತೊಂದು ಸರ್, ಈಗ ನಾವು ಕೇಳಿದ್ವಿ ಕೆಲವಾರು ವರ್ಷಗಳಿಂದ ಅದೊಂದು ವಿವಾದ, ಕಾಂಟ್ರವರ್ಸಿ ಏನು ಹೇಳಿದ್ರು ಕೂಡ ಮಹಿಳೆಯರಿಗೆ ಪ್ರವೇಶವಿಲ್ಲ, ಕೊಡಬೇಕು ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇಲ್ಲ, ಬಂದ ಸಂಪ್ರದಾಯದ ಹಾಗೆ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧ. ಆದ್ರೆ ಅದಕ್ಕೆ ಬಹುಶಃ ಯಾರೇ ಕಾರಣ ಕೊಟ್ಟರು ಅವ್ರು ಕೊಡೋ ಕಾರಣ ಸಕಾರಣ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಕೆಲವರು ತಮಗೆ ತಿಳಿದ ಹಾಗೆ ಹೇಳ್ತಾರೆ, ಕೆಲವರು ವಾದ ಮಾಡೋ ಸಲುವಾಗಿನೇ ಯಾಕೆ ಹೋಗ್ಬಾರ್ದು, ಹೆಂಗಸ್ರು ಯಾಕೆ ಹೋಗ್ಬಾರ್ದು, ಫೆಮಿನಿಸ್ಟ್ಸ್ಗಳು ಕೆಲವರು. ಯಾಕೆ ಅಲ್ಲೊಂದು ಆ ಸಂಪ್ರದಾಯ ಬಂದಿದ್ರೆ ಮಹಿಳೆಯರು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಅದು ಯಾಕಿದೆ? ಮತ್ತೆ ಈ ವಿವಾದದ ಬಗ್ಗೆ ತಮ್ಮ ಅಭಿಪ್ರಾಯ? ಓಕೆ, ಸೊ ನನಗೆ ಗೊತ್ತಿದ್ದ ಮಾಹಿತಿ ಅಂದ್ರೆ ನಾನು ಈ ಪುಸ್ತಕಕ್ಕೋಸ್ಕರ ಸಿದ್ಧತೆ ಮಾಡುವಂತ ಲಭ್ಯವಾದ ಕೆಲವೊಂದು ಮಾಹಿತಿಗಳ ಪ್ರಕಾರ, ಒಂದು 1813ರಲ್ಲಿ ನಾನು ಹೇಳಿದೆ ಕಾರ್ಡನ್ ವಾರ್ಡ್ ಅವರು ಸರ್ವೆ ಮಾಡಿದಾಗ, ಅವರು ಶಬರಿಮಲೆಗೆ ಹೋದಾಗ ಅವರು ಹಾಕಿದಂತ ರಿಪೋರ್ಟ್ ಅಲ್ಲಿ, ಯಾಕಂದ್ರೆ ನಾನು ಓದಿದ್ದೀನಿ, ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮಹಿಳೆಯರಿಗೆ ಆಗ್ಲೂ ಪ್ರವೇಶ ಇರಲಿಲ್ಲ ಅಂತ. 1813ರಲ್ಲಿ ಅಂದ್ರೆ ಸುಮಾರು 110 ವರ್ಷಗಳಿಂದ ಆಗ್ಲೂ ಇರ್ಲಿಲ್ಲ ಅಂತ ಹೇಳ್ಕೊಂಡು ನನ್ನ ಪ್ರಕಾರ ಬಹುಶಃ ಇರ್ಲಿಲ್ಲ ಶಬರಿಮಲೆಗೆ. ಅಂದ್ರೆ ಆಗ ಅಲ್ಲಿ ಬರುವವರು ಯಾರು ಶಬರಿಮಲೆಗೆ? ಆ ಮಲೆಯ ಸುತ್ತಮುತ್ತ ಇದ್ದವರು, ಅಂದ್ರೆ ಆದಿವಾಸಿಗಳು, ಮೂಲವಾಸಿಗಳು ಅವರು ಬರ್ತದ್ದು. ಬಹುಶಃ ಅವರ ಸಂಪ್ರದಾಯ ಪ್ರಕಾರ ಮಹಿಳೆಯರು ಇದು ಶಬರಿಮಲೆಗೆ ಅಯ್ಯಪ್ಪನ ಶಾಸನ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಇಲ್ವಾ ಗೊತ್ತಿಲ್ಲ. ಆದ್ರೆ ಶಬರಿಮಲೆ ಬಿಟ್ಟು ಬಾಕಿ ಎಲ್ಲ ದೇವಸ್ಥಾನಗಳಿಗೆ, ಅಯ್ಯಪ್ಪನ ಕ್ಷೇತ್ರಗಳಿಗೆ, ಈಗ ನಾನು ಹೇಳಿದೆಲ್ಲ ಇದು ಪರಶುರಾಮರು ಸ್ಥಾಪನೆ ಮಾಡಿದಂತಹ ಶಬರಿಮಲೆ ಕ್ಷೇತ್ರ ಎಲ್ಲ ಹೌದು, ಧರ್ಮಶಾಸ್ತ್ರ ಕ್ಷೇತ್ರಗಳಲ್ಲಿ ಅಚ್ಚನ್ ಕೋವಿಲಿಗೆ ಬಾಕಿ ಪುರುಷರು ಹೋದಷ್ಟೇ ಹತ್ರ ಶಬರಿಮಲೆ ಅಚ್ಚನ್ ಕೋವಿಲಲ್ಲಿ ಮಹಿಳೆಯರು ಕೂಡ ಹೋಗ್ಬೋದು. ಅಚ್ಚನ್ ಕೋವಿಲಲ್ಲಿ ಆರ್ಯಂಗಾವಿನಲ್ಲಿ ಮಾತ್ರ ಒಂದು ರಿಸ್ಟ್ರಿಕ್ಷನ್ ಇದೆ, ಅಲ್ಲಿ ನಮಸ್ಕಾರ ಮಂಟಪದ ತನಕ ಹೋಗ್ಬೋದು. ಅಲ್ಲಿಂದ ಮತ್ತೊಂದು 8-10 ಅಡಿ ಒಳಗೆ ಅಯ್ಯಪ್ಪ ಇರುವಂತದ್ದು ಗರ್ಭಗುಡಿಯ ಸುತ್ತ. ಆ ಪ್ರಾಂಗಣಕ್ಕೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಅದಕ್ಕೆ ಏನು ಕಾರಣ ಅಂತಂದ್ರೆ ಸೌರಾಷ್ಟ್ರದ ಮಹಿಳೆ ಪುಷ್ಕಳ ಜೊತೆಗೆ ಆ ಒಂದು ಅಟ್ರಾಕ್ಷನ್ ಆದ ಕಾರಣ ಬಹುಶಃ ಆ ನಂತರ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಕಡೆ ಇಲ್ಲ, ಆರ್ಯಂಗಾವಿನಲ್ಲಿ. ಕುಳತ್ತುಪುಲೆಯಲ್ಲಿ ನೀವು ಹೋಗ್ಬೋದು, ಎರುಮಲೆಯಲ್ಲಿ ಹೋಗ್ಬೋದು, ಎಲ್ಲ ಕಡೆಯಲ್ಲಿ ಹೋಗ್ಬೋದು. ಇದು ಧರ್ಮಶಾಸ್ತ್ರ ಅನ್ನೋದು ಕೇರಳದಲ್ಲಿ 108 ಕ್ಷೇತ್ರಗಳಿದೆ, ಬೇರೆ ಎಲ್ಲ ಕಡೆಯಲ್ಲಿದೆ. ಇಲ್ಲಿಯೂ ಅಂತಹ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಮಹಿಳೆಯರಿಗೆ ಇಲ್ಲ ಅಂತಂದ್ರೆ, ಮಹಿಳೆಯರಿಗೆ ಯಾವ ರೀತಿ ರಿಸ್ಟ್ರಿಕ್ಷನ್ ಅಂದ್ರೆ 10 ವರ್ಷದ ಮೇಲ್ಪಟ್ಟು
50 ವರ್ಷದ ಕೆಳಗಿನ ಮಹಿಳೆಯರಿಗೆ ಇಲ್ಲ. ಅಂದ್ರೆ ಈ ಋತುಮತಿಯರಾಗುವಂತಹ ಮಹಿಳೆಯರಿಗೆ ಮಾತ್ರ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ಕೊಂಡು ಇದ್ದದ್ದು. ಆನಂತರ 2000 ಕೋರ್ಟಿಗೆ ಹೋಯ್ತು. 2018ರಲ್ಲಿ ಡಿಸಿಷನ್ ಬಂತು ಎಲ್ರಿಗೂ ಅಲೌ ಮಾಡಬೇಕು ಅಂತ. ಆಮೇಲೆ ಕೇರಳದಲ್ಲಿ ಒಂದು ದೊಡ್ಡ ವಿಪ್ಲವವೇ ಆಯಿತು. ಆಮೇಲೆ ಕೇರಳದಿಂದ ಹೋದವರು ಒಂದಷ್ಟು ಜನ ತಾನು ಹೋಗಿದ್ದೇನೆ ಎಂಬುದಾಗಿ ಮೀಡಿಯಾ ಅಟ್ರಾಕ್ಷನ್ಗೋಸ್ಕರ ಒಂದಷ್ಟು ಜನ ಹೋದ್ರೆ ಹೊರತು ನಿಜ ಭಕ್ತರು ಅಥವಾ ಭಕ್ತೆಯರು ಶಬರಿಮಲೆಗೆ ಹೋಗ್ಲಿಲ್ಲ. ಅಯ್ಯಪ್ಪನಿಗೆ ಅಲ್ಲಿ ಪ್ರವೇಶ ಎಂಟ್ರಿ ಇದು ಮಾಡಿದ್ರು ಕೂಡ ಹೋಗ್ಲಿಲ್ಲ. ಯಾಕಂದ್ರೆ ಆ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಅಷ್ಟು ಬೇಗ ಒಂದು ಡಿಸಿಷನ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ಶಬರಿಮಲೆಗೆ ಇದು ಮಹಿಳೆಯರು ಹೋಗಲಿಲ್ಲ. ಈಗ ಅದು 2009 ಆಗ ಬಂದಿದ್ದು 5 ಜಡ್ಜಿಗಳ ಪೀಠದಿಂದ 4:1 ಪ್ರಕಾರ ತೀರ್ಮಾನ ಬಂದು ಬಿಡಬೇಕು ಅಂತ. ಮತ್ತೆ ಅದನ್ನು ಈ 2019ರಲ್ಲಿ ಮತ್ತೆ ರಿವ್ಯೂ ಪಿಟಿಷನ್ಗೆ ಹಾಕಿದ್ರೆ ಈಗ 9 ಜಡ್ಜಿಗಳದ್ದು ಬೆಂಚಲ್ಲಿ ಈಗ ಡಿಸ್ಕಷನ್ ಈಗಲೂ ಆಗ್ತಾ ಇದೆ. ಕೇರಳ ಬಹುಶಃ ಮಹಿಳೆಯರಿಗೆ ಪ್ರವೇಶ ಇಲ್ಲ ಎಂಬುದಕ್ಕೆ ಫೇವರ್ ಆಗಿ ಕೊಡ್ತಾರೆ ಗೊತ್ತಿಲ್ಲ. ಈಗ ಹೇಗೂ ಸರ್ಕಾರ ಬೇರೆ ಬದಲಾಗ್ತದೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಒಂದು ಶಬರಿಮಲೆಗೆ ಮಹಿಳೆಯರಿಗೆ ಯಾಕೆ ಪ್ರವೇಶವನ್ನು ಆಗಿನ ಕಾಲದಲ್ಲಿ ಇಲ್ಲ ಎಂಬುದನ್ನು ಹೇಳುವುದಕ್ಕೆ ನನ್ನ ಪ್ರಕಾರ ಒಂದು ಕಾರಣ ಅಂತಂದರೆ 41 ದಿವಸಗಳ ವ್ರತ ಇದರದ್ದು ಅಸೋಸಿಯೇಟೆಡ್ ಶಬರಿಮಲೆ ದರ್ಶನ. ಈ ಶಬರಿಮಲೆಗೆ 41 ದಿವಸಗಳ ವ್ರತ ಮಾಡಿಕೊಂಡು ಹೋಗುವಾಗ ಎಲ್ಲ ರೀತಿಯ ಮೈಥುನ, ಆಮೇಲೆ ಎಲ್ಲ ರೀತಿಯ ಆದಂತಹ ಒಂದು ನಿಷ್ಠೆಯಿಂದ ಇರುವಾಗ ಮಹಿಳೆಯರಿಗೆ ಋತುಮತಿಯರು ಇದು ಖಂಡಿತ ಹಾಗೆ ಆಗ್ತಾರೆ. 27, 30 ದಿವಸಗಳಲ್ಲಿ ಋತುಮತಿಯರಾಗ್ತಾರೆ. ಹಾಗಾಗಿ 41 ದಿವಸಗಳ ವ್ರತವನ್ನು ಅವ್ರಿಗೆ ಕಂಟಿನ್ಯೂಸ್ ಫಾಲೋ ಮಾಡಲಿಕ್ಕೆ ಬಹುಶಃ ಆಗಲ್ಲ. ಬಹುಶಃ ಆ ಒಂದು ಕಾರಣ ಇದ್ರೂ ಇರ್ಬೋದು. ಇನ್ನೊಂದು ಕಾರಣ ಅಂತಂದ್ರೆ ಶಬರಿಮಲೆ ಇರುವಂಥ ಥಿಕ್ಕೆಸ್ಟ್ ಫಾರೆಸ್ಟ್ ಮಧ್ಯೆ, ಅಲ್ಲಿಗೆ ಈಗ ಮಹಿಳೆಯರಿಗೆ ಪುರುಷರಿಗೆ ಹೋದಷ್ಟು ಇದು ಈಸಿಯಾಗಿ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಬಹುಶಃ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಬಹುಶಃ ಇದೊಂದು ಕಾರಣ ಇರ್ಬೋದು. ಸೊ ಹೀಗೆ ಕೆಲವಾರು ಕಾರಣಗಳಿಂದ ಬಹುಶಃ ಅಲ್ಲಿಗೆ ಹೋಗುವುದನ್ನು ಮಹಿಳೆಯರು ಹೋಗ್ತಾ ಇರಲಿಲ್ಲ. ಆದರೆ ಎಲ್ಲರೂ ಹೇಳುವುದು ಏನಂತಂದ್ರೆ ನೈಷ್ಠಿಕ ಬ್ರಹ್ಮಚಾರಿ ಅಂತ. ಅದೊಂದು ಮುಖ್ಯ ಕಾರಣ ಆಗಿ ಕೇರಳದಲ್ಲಿ ಕೂಡ ಹೇಳ್ತಾರೆ. ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ಯಾರು? ತನ್ನ ಜೀವನ ಪೂರ್ತಿ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬರುವವರು, ಮುಂದೆ ಕೂಡ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬರುವವರು. ಆ ನೈಷ್ಠಿಕ ಬ್ರಹ್ಮಚಾರಿ ಆದ ಕಾರಣ ಅಲ್ಲಿಗೆ ಮಹಿಳೆಯರು ಅವನು ಜೊತೆಗೆ ತಪಸ್ಸಿಗೆ ಕುಳಿತದ್ದು ಶಬರಿಮಲೆಯಲ್ಲಿ. ಬಾಕಿ ಎಲ್ಲಿ ತಪಸ್ಸಿಗೆ ಕುಳಿತಲ್ಲ, ಅಲ್ಲಿ ತಪಸ್ಸಿಗೆ ಕುಳಿತದ್ದು ಅಯ್ಯಪ್ಪ. ಚಿನ್ಮುದ್ರಾಂಕಿತನಾಗಿ ಯೋಗ ಪಟ್ಟ ಬಂದ ಹಾಕಿ ಕೂತ್ಕೊಂಡಿರೋದು. ನೀವು ಯಾರು ಬರಬೇಡಿ ಅಂತ, ನಾವುಂತಲ್ಲ ಯಾರು ಬರಬೇಡಿ ಅಂತ ಎಂಬುದಾಗಿ ಕೂತ್ಕೊಂಡಿದ್ದು ತಪಸ್ಸಿಗೆ. ಅಂತಹ ಅಯ್ಯಪ್ಪನಲ್ಲಿಗೆ ನೈಷ್ಠಿಕ ಬ್ರಹ್ಮಚಾರಿಯಲ್ಲಿಗೆ ಮಹಿಳೆಯರು ಹೋದ್ರೆ ಏನಾಗ್ಬೋದು, ಅಥವಾ ಅದು ಹೋದ್ರೆ ಅವರ ತಪಸ್ಸಿಗೆ ಭಂಗ ಆಗ್ಬೋದು. ಬಹುಶಃ ಈ ಒಂದು ಏನೋ ಒಂದು ಕಾರಣದಿಂದ ಆ ಥರ ಮಾಡಿರ್ಬೋದು ಎಂಬುದಾಗಿ ಇದರ ಬಗ್ಗೆ ಇದು ನನ್ನ ಅನಿಸಿಕೆ ಹೇಳ್ಬೋದು. ಬಟ್ ಐ ಆಮ್ ನಾಟ್ ದನ್ ಎಕ್ಸ್ಪರ್ಟ್ ಇದರ ಬಗ್ಗೆ. ಇದೇ ಕಾರಣಕ್ಕೆ ಅಂತ ಸ್ಪಷ್ಟವಾಗಿ ಹೌದು ಕಾರಣಗಳಿದೆ. ಹೌದು. ಸರ್, ಇಷ್ಟೊತ್ತು ನಾವು ಶಬರಿಮಲೆ ಬಗ್ಗೆ, ಪುಸ್ತಕದ ಬಗ್ಗೆ, ಶಬರಿಮಲೆ ಬಗ್ಗೆ ಎಲ್ಲ ಮಾತಾಡಿದ್ವಿ. ನನ್ನ ಪ್ರಕಾರ ನಾನು ಹೇಳಿದಾಗೇನೆ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತನ ಮನೆಯಲ್ಲೂ ಕೂಡ ಇರಬೇಕಾದಂಥ ಪುಸ್ತಕ ಇದು, ಜನರಿಗೆ ತಲುಪಬೇಕು ಕೂಡ. ಮೊದಲನೇದಾಗಿ ಈ ಪುಸ್ತಕವನ್ನು ಬರೆದಂಥ ತಮಗೆ ಕೃತಜ್ಞತೆಗಳು, ಅಭಿನಂದನೆಗಳು ಹಾಗೂ ಬಹಳ ದೊಡ್ಡ ಹೃತ್ಪೂರ್ವಕ ಕೃತಜ್ಞತೆಗಳು. ಯಾಕಂದರೆ ಇದರ ಅಗತ್ಯ ಇತ್ತು, ಎಲ್ಲರಿಗೂ ಅಗತ್ಯ ಇತ್ತು. ಕನ್ನಡದಲ್ಲಿ ಬಂದಿದೆ. ಈ ಪುಸ್ತಕದ ಬಗ್ಗೆ ಇದು ಎಲ್ಲೆಲ್ಲಿ ಲಭ್ಯ ಇದೆ ಮತ್ತು ಇದನ್ನು ಈ ನಿಮ್ಮ ಕೆಲವರು ಓದುಗರು ಹೇಳ್ತಾರೆ ಲೇಖಕರ ಹಸ್ತಾಕ್ಷರದ ಜೊತೆ ಬೇಕು ಅಂತ ಹೇಳ್ತಾರೆ, ಅದು ಸಾಮಾನ್ಯ. ಸೊ ಎಲ್ಲೆಲ್ಲಿ ಅವೈಲೇಬಲ್ ಇದೆ, ಇದನ್ನು ಹೇಗೆ ಪಡ್ಕೊಳ್ಬೋದು, ಹಾಗೆ ತಮ್ಮನ್ನು ಸಂಪರ್ಕಿಸೋದಿದ್ರೆ ಯಾವ್ದಾದ್ರು ಇದನ್ನು ಈ ಪಾಡ್ಕಾಸ್ಟ್ ಕೇಳಿದವರಾಗಲಿ ಅಥವಾ ಪುಸ್ತಕ ಓದೋರಾಗಲಿ ತಮಗೆ ಯಾವ್ದಾದ್ರು ಒಂದು ಸಂದೇಹ ಪರಿಹಾರಕ್ಕೋ ಅಥವಾ ಯಾವುದಕ್ಕೂ ತಮ್ಮನ್ನು ಸಂಪರ್ಕಿಸೋದಾದ್ರೆ ಸಂಪರ್ಕಿಸಬಹುದಾ, ಹೇಗೆ ಸಂಪರ್ಕಿಸಬಹುದು? ಖಂಡಿತ. ಓಕೆ, ಇದರ ಮೊದಲು ಈ ಪುಸ್ತಕ ನಾನು ಬರದೆ ಅಂತ ಹೆಮ್ಮೆಯಿಂದ ಹೇಳುವುದಕ್ಕಿಂತ ಜಾಸ್ತಿ ಅಯ್ಯಪ್ಪ ನನ್ನ ಕೈಯಲ್ಲಿ ಬರೆಸಿದೆ ಎಂಬುದು ಅತ್ಯಂತ ಸೂಕ್ತವಾಗಿದೆ. ಯಾಕಂದರೆ ನಾನು ಈ ಪುಸ್ತಕವನ್ನು ಬರೀಬೇಕೆಂದು ಮೊದಲು ಯೋಚಿಸಿರಲಿಲ್ಲ. ಆದರೆ ಅಯ್ಯಪ್ಪನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಾಗ ಎಲ್ಲೋ ಅಯ್ಯಪ್ಪ ನನಗೆ ಒಂದು ಪ್ರೇರಣೆ ಕೊಟ್ಟ. ನೀನು ಇದು ನನ್ನ ಪುಸ್ತಕ ನೀನೇ ಯಾಕೆ ಬರೀಬೋದು, ಮಾಹಿತಿ ಅಲ್ಲಿ ಸಂಗ್ರಹ ಮಾಡುವ ಬದಲು ನೀನೇ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ಸಂಗ್ರಹಿಸಿ ಯಾಕೆ ಬರೀಬಾರ್ದು ಅಂತ ಅಯ್ಯಪ್ಪ ನನಗೆ ಪ್ರೇರಣೆ ಮಾಡಿದ್ದು. ಆಮೇಲೆ ಇದು ಉತ್ತಮ ಪುರುಷದಲ್ಲಿ ಬರೆಯುವುದಕ್ಕೆ ಕಾರಣ ಶಬರಿಮಲೆಗೆ ನನಗೆ ಹೋಗಿದ್ದಾಗ ಏನೋ ಒಂದು ನನಗೆ ಪ್ರೇರಣೆ ಇತ್ತು. ಶಬರಿಮಲೆಯಲ್ಲಿ ಹೋಗಿದ್ದಾಗ ಇದನ್ನು ಅಯ್ಯಪ್ಪನೇ ಮಣಿಕಂಠನೇ ತನ್ನ ಕಥೆಯನ್ನು ತಾನೇ ಹೇಳಿದ ಹಾಗೆ ಯಾಕೆ ಬರೀಬಾರದು ಎಂಬಂತಹ ಒಂದು ಪ್ರೇರಣೆ ಅಲ್ಲಿ ಕೂಡ ಅಯ್ಯಪ್ಪನದ ಪ್ರೇರಣೆ. ಈ ಎರಡು ಕಾರಣದಿಂದಾಗಿ ನಾನು ಈ ಪುಸ್ತಕವನ್ನು ಅಯ್ಯಪ್ಪ ನನ್ನ ಕೈಯಲ್ಲಿ ಬರೆಸಿದೆಂದಷ್ಟೇ ನಾನು ಹೇಳಬಲ್ಲೆ. ಇದರದ್ದು ಎಲ್ಲ ಕ್ರೆಡಿಟ್ ಅದು ಅಯ್ಯಪ್ಪನಿಗೆ ಹೋಗುವಂಥದ್ದು, ಧರ್ಮಶಾಸ್ತ್ರನಿಗೆ ಹೋಗುವಂಥದ್ದು. ಈ ಪುಸ್ತಕ ಓದಿದವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಈಗ ನೀವು ಹೇಳಿದಾಗೆ ಇದು ಖಂಡಿತ ಎಲ್ಲ ಅಯ್ಯಪ್ಪನ ಭಕ್ತರು
ಇವನ್ ಅದರ್ವೈಸ್ ಆಲ್ಸೋ ಎಲ್ಲರೂ ಓದುವಂತ ಒಂದು ಕಾದಂಬರಿಯಾಗಿ ಓದಬಹುದು. ಅಯ್ಯಪ್ಪನ ಭಕ್ತರಾಗಿ ಅಯ್ಯಪ್ಪನ ಮಾಹಿತಿ ಜೊತೆಗೆ ಇನ್ನೂ ತಿಳಿಯದಂತ ಬಹಳಷ್ಟು ವಿಷಯಗಳು ಪುಸ್ತಕಗಳಿದ್ದ ಕಾರಣ ಓದ್ಬೇಕು ಅಂತ ಹೇಳ್ಕೊಂಡು ತುಂಬಾ ಜನ ಹೇಳಿದ್ದಾರೆ. ಈಗ ನೀವು ಹೇಳಿದ ಹಾಗೆ ಈ ಪುಸ್ತಕ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗುತ್ತೆ. ಸ್ವಪ್ನದಿಂದ ಹಿಡಿದು ಟೋಟಲ್ ಕನ್ನಡ ಅಥವಾ ವೀರಲೋಕ, ಸಾಹಿತ್ಯ ಲೋಕ ಎಲ್ಲ ಕಡೆಯಲ್ಲಿ ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿದೆ. ಜೊತೆಗೆ ಸಾಹಿತ್ಯ ಲೋಕದವರಲ್ಲಿಗೆ ನೀವು ಫೋನ್ ಮಾಡಿ ಹೇಳಿದ್ರೆ ಅಥವಾ ಅವರಿಗೆ ಮೆಸೇಜ್ ಹಾಕಿದ್ರೆ ಅವರು ನಿಮಗೆ ಡೆಲಿವರಿ ಇದು ಮಾಡ್ತಾರೆ. ಆನ್ಲೈನಲ್ಲಿ ಕೂಡ ಇದೆ, ಅಮೆಝಾನ್ ಅಲ್ಲಿ ಕೂಡ ಇದೆ. ಈ ಇವ್ರದ್ದು ನಂಬರ್ ನೀವು ಡಿಸ್ಪ್ಲೇ ಮಾಡ್ತೀರಾ. ಈ ಪುಸ್ತಕದ ಬಗ್ಗೆ ಬಹಳಷ್ಟು ಜನ ನನ್ನಲ್ಲಿ ಮಾತಾಡಿದ್ದಾರೆ. ಪುಸ್ತಕ ಬಂದ ನಂತರ ಇದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಅಥವಾ ಅವರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ನನ್ನ ಹತ್ರ ಮಾತಾಡಿದ್ದಾರೆ. ಖಂಡಿತ ಆ ಒಂದು ಅಯ್ಯಪ್ಪನ ಭಕ್ತರಾಗಿ ಇನ್ನಷ್ಟು ಒಂದು ಮಾಹಿತಿ ನನಗೆ ಬೇಕು ಅಥವಾ ಇದ್ರ ಬಗ್ಗೆ ನಾನು ಚರ್ಚಿಸ್ತೇನೆ, ಸೌಹಾರ್ದವಾಗಿ ಚರ್ಚಿಸ್ತೇನೆ ಅಂತಂದಾಗ ಖಂಡಿತ ನನ್ನನ್ನು ಸಂಪರ್ಕ ಮಾಡಬಹುದು. ಯಾಕಂದರೆ ನಾನು ಇದರಲ್ಲಿ ಐ ಆಮ್ ನಾಟ್ ದಿ ಎಕ್ಸ್ಪರ್ಟ್. ಅಯ್ಯಪ್ಪನ ಬಗ್ಗೆ ಐ ಆಮ್ ನಾಟ್ ದಿ ಎಕ್ಸ್ಪರ್ಟ್. ನನಗೇನು ತೋಚಿತು, ಅಯ್ಯಪ್ಪನನ್ನು ಏನು ಬರೀಬೇಕು ಅಂತ ಅನುಗ್ರಹ ಮಾಡಿದೆ ಆ ರೀತಿ ಬರೆದಿದ್ದೇನೆ. ಇದರಲ್ಲಿ ಏನಾದರೂ ಅವರಿಗೆ ಕುಂದುಕೊರತೆಗಳು ಏನಾದರೂ ಕಂಡ್ರೆ ಅಥವಾ ಅವರದ್ದು ಒಪಿನಿಯನ್ ಬೇರೆ ಇದ್ರೆ ಅದು ಅವರವರ ವೈಯಕ್ತಿಕ ಒಂದು ಒಪಿನಿಯನ್. ಬಟ್ ಖಂಡಿತ ನನ್ನಲ್ಲಿ ಒಂದು ಸೌಹಾರ್ದ ಮಾತುಕತೆಗೆ ಯಾವತ್ತೂ ನನ್ನನ್ನು ಸಂಪರ್ಕಿಸಬಹುದು, ನಾನು ಲಭ್ಯವಿದ್ದೇನೆ. ಸರಿ, ಕೇಳಿದ್ರಲ್ಲ, ಇಷ್ಟೊತ್ತು ನಾವು ಶೌರ್ಯಮಲೆ ಅನ್ನುವ ಈ ಅಪರೂಪದ ಕೃತಿಯ ಬಗ್ಗೆ ಮಾತಾಡಿದ್ದಷ್ಟೇ ಅಲ್ಲ, ಕೇವಲ ಒಂದು ಪುಸ್ತಕದ ಬಗ್ಗೆ ಮಾತಾಡಿದ್ದಲ್ಲ, ಭಕ್ತಿ, ಶ್ರದ್ಧೆ, ಸಂಸ್ಕಾರ, ಸಂಸ್ಕೃತಿಯ ಬಗ್ಗೆ ಕೂಡ ಮಾತಾಡಿದ್ವಿ. ನಮ್ಮ ನಂಬಿಕೆಗಳ ಬಗ್ಗೆ ಮಾತಾಡಿದ್ವಿ. ಅಯ್ಯಪ್ಪ ನಮ್ಮ ನಂಬಿಕೆಗಳ ಒಂದು ಪ್ರತೀಕವಾಗಿ ನೋಡಿದಾಗ ಎಷ್ಟೊಂದು ವಿಷಯಗಳನ್ನು ರಮೇಶ್ ಶೆಟ್ಟಿಗಾರ್ ಸರ್ ಅವರು ನಮ್ಮ ಜೊತೆ ಹಂಚಿಕೊಂಡ್ರು. ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ ಅಂದರೆ ಇದರ ಪರಿಚಯ ಪೂರ್ತಿಯಾಗಿ ಮಾಡಿದ ಹಾಗಾಗೋದಿಲ್ಲ. ಎಲ್ಲರೂ ಅನುಭವಿಸಬೇಕಾದಂಥ ಭಾವ ಇದು ಶೌರ್ಯಮಲೆ. ಇದರ ಜೊತೆ ಈ ಶಾಯಿ ಮಂಟಪ ದಲ್ಲಿ ಮುಂದಿನ ಬಾರಿ ಇನ್ನೊಂದು ಲೇಖಕರ ಜೊತೆ, ಇನ್ನೊಂದು ಕೃತಿಯ ಜೊತೆ ತಮ್ಮನ್ನು ಭೇಟಿಯಾಗ್ತೀವಿ. ಲೇಖಕರ ಅಂತರಂಗದ ಪ್ರತಿಬಿಂಬವನ್ನು ಹೊತ್ತುಕೊಂಡು ತಮ್ಮ ಎದುರಿಗೆ ಬರ್ತೀವಿ. ನಮಸ್ಕಾರ. ಇದುವರೆಗೆ ಈ ಒಂದು ಸಂದರ್ಶನವನ್ನು ನಡೆಸಿಕೊಟ್ಟಂಥ ಸಚಿನ್ ನಾಯಕ್ ತಮಗೆ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಅದೇ ರೀತಿ ಅಮೂಲ್ಯ ಹಾಗೂ RJ ಜ್ಯೋತಿ ಅವರಿಗೆ ಇಬ್ಬರಿಗೂ ಕೂಡ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಶರಣಂ.